वंदे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वंदे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अथीः भगवो ब्रह्म ಎಲ್ಲಿವರೆಗಾಗಿತ್ತು 579 भाष्य ಅದು ಭಾಷ್ಯ. ಆಶಾವಾವ ಸ್ಮರಾತ್ ಭೂಯಸಿ ಆಶಾವಾವ ಸ್ಮರಾತ್ ಭೂಯಸಿ ಭಾವನ ಏವ ಆಶೆಯೇ ಸ್ಮರಕ್ಕಿಂತಲೂ ದೊಡ್ಡದು ಹೆಚ್ಚಿನದು ಉತ್ತಮವಾದದ್ದು. ಆಶಾ ಅಪ್ರಾಪ್ತ ವಸ್ತು ಆಕಾಂಕ್ಷಾ ಆಶಾ ಅಪ್ರಾಪ್ತ ವಸ್ತು ಆಕಾಂಕ್ಷಾ ಆಸೆ ಅಂದ್ರೆ ಜನರಲ್ ಆಗಿರ್ತಕ್ಕಂಥ ಬಯಕೆ. ಯಾವ ವಸ್ತುವು ಪ್ರಾಪ್ತವಾಗಿಲ್ಲವೋ ಅದು ಪ್ರಾಪ್ತಿ ಆಗ್ಬೇಕು ಅಂತ ಬಯಕೆ. ದುಡ್ಡಿಲ್ಲ ದುಡ್ಡು ಬೇಕು ಅನ್ನೋ ಬಯಕೆ, ಕಾರ್ ಇಲ್ಲ ಕಾರ್ ಬೇಕು ಅಂತ ಬಯಕೆ, ಮನೆ ಇಲ್ಲ ಮನೆ ಬೇಕು ಅಂತ ಬಯಕೆ. ಅಪ್ರಾಪ್ತವಾದದ್ದರ ಬಯಕೆಯೇ ಆಶಾ. ಪ್ರತೀಕ್ಷಾ ಅಂದ್ರೆ ಬರುತ್ತೆ ಅಂತ ಗೊತ್ತಾಗಿರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನಿರೀಕ್ಷೆ ಮಾಡ್ತಾ ಇರೋದು. ಪ್ರತೀಕ್ಷಾ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಮಾಡೋದು ಆಶಾ ಪ್ರತೀಕ್ಷಾ. ಆಶಾ ತೃಷ್ಣಾ ಕಾಮ ಇತಿ ಯಾಮಾಹುಃ ಪರ್ಯಾಯೈಃ. ಆಶಾ ತೃಷ್ಣಾ ಕಾಮ ಇತಿ ಯಾಮಾಹುಃ ಪರ್ಯಾಯೈಃ. ಆಸೆ ಬಯಕೆ ಕಾಮ ಎಂಬುದಾಗಿ, ತೃಷ್ಣಾ ಅಂದ್ರೆ ಬಯಕೆ, ಆಸೆ, ಈ ರೀತಿಯಾಗಿ ಪರ್ಯಾಯ ಪದಗಳಿಂದ ಯಾವುದನ್ನು ಹೇಳುತ್ತಾರೋ ಆ ಪದವೇ ಇಲ್ಲಿ ಆಶಾ. ಆಶಾ ಅಂತ ಹೇಳ್ತಾ ಇದೆ. ಆಸೆ ಇಲ್ಲದೆ ಹೋದ್ರೆ ಇವನ್ ವೇದಾಂತ ಕ್ಲಾಸಿಗೂ ಅಟೆಂಡ್ ಮಾಡೋಕ್ಕಾಗಲ್ಲ. ವೇದಾಂತ ಕ್ಲಾಸಿಗೆ ಅಟೆಂಡ್ ಮಾಡಬೇಕು ಆಸೆ ಇರಬೇಕು, ಅಗ್ನಿಹೋತ್ರಾದಿ ಕರ್ಮ ಮಾಡೋಕ್ಕೂ ಆಸೆ ಇರಬೇಕು, ಉಪಾಸನೆ ಮಾಡೋಕ್ಕೂ ಆಸೆ ಇರಬೇಕು, ಬ್ರಹ್ಮಜ್ಞಾನ ಪಡ್ಕೊಳ್ಳೋಕ್ಕೂ ಆಸೆ ಇರಬೇಕು. ಆಸೆ ಇಲ್ಲದೆ ಏನು ನಡೆಯಲ್ಲ. ಸಾಚ ಸ್ಮರಾತ್ ಭೂಯಸಿ. ಸಾಚ ಸ್ಮರಾತ್ ಭೂಯಸಿ. ಆಶಾ ಶಬ್ದ ಸ್ತ್ರೀಲಿಂಗ ಆದ್ಮೇಲೆ ಆ ಆಸೆ ಅನ್ನೋದು ಸ್ಮರಕ್ಕಿಂತ ಹೆಚ್ಚಿನದು ಅಂದ್ರು. ಹೇಗೆ? ಕಥಂ ಕಥಂ ಆಶಯ ಹಿ ಅಂತಃಕರಣಸ್ಥಯ. ಆಶಯ ಹಿ ಅಂತಃಕರಣಸ್ಥಯ. ಸ್ಮರತಿ ಸ್ಮರ್ತವ್ಯಂ. ಸ್ಮರತಿ ಸ್ಮರ್ತವ್ಯಂ. ಸ್ಮರಿಸಬೇಕಾದದ್ದನ್ನ ಸ್ಮರಿಸೋದು ಯಾವಾಗ ಗೊತ್ತಾ? ಅಂತಃಕರಣ ವೃತ್ತಿಯಾದ ಆಸೆ ಬಯಕೆ ಬರಬೇಕು. ಯಾರವರು ಏನು ಜ್ಞಾಪಕ ಮಾಡ್ಕೊಂಡು ಇಷ್ಟಪಟ್ಟರೆ ಜ್ಞಾಪಕ ಆಗುತ್ತೆ. ಈ ಜ್ಞಾಪಕ ಮಾಡ್ಕೋಬೇಕು ಇಷ್ಟವನ್ನೇ ಪಡೆದೇ ಹೋದ್ರೆ ಜ್ಞಾಪಕನೇ ಆಗಲ್ಲ. ಆಸೆ ಅನ್ನೋದು ಅಂತಃಕರಣ ವೃತ್ತಿ, ಅದು ಬಯಕೆ ರೂಪ, ಅದು ಇಷ್ಟ ರೂಪ ಬಯಕೆ ರೂಪ ಏನೋ ಆಗ್ಬೇಕು. ಆ ಅಂತಃಕರಣದಾದ ಬಯಕೆಯಿಂದ ಸ್ಮರಿಸಬೇಕಾದದ್ದನ್ನು ಸ್ಮರಿಸ್ಕೋತಾನೆ. ನಾನು ಇವಾಗ ವೇದ ಹೇಳಬೇಕು, ವೇದ ಸ್ಮರಿಸ್ಕೋಬೇಕು, ಅಥವಾ ಇನ್ಯಾವುದು ಸ್ತೋತ್ರ ಹೇಳಬೇಕು ಅದನ್ನು ಜ್ಞಾಪಿಸ್ಕೋಬೇಕು, ಅಥವಾ ಇನ್ನೆಲ್ಲ ಹೋಗ್ಬೇಕು ಮಾಡ್ಬೇಕು ಅದು ಜ್ಞಾಪಿಸ್ಕೋಬೇಕು. ಎಲ್ಲಿಗೆ ಹೋಗ್ಬೇಕಾದ್ರೂ ಜ್ಞಾಪಕ ಮಾಡ್ಕೊಳ್ಳದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಆಶಾ ವಿಷಯ ರೂಪಂ ಸ್ಮರನ್ ಅಸೋ ಸ್ಮರೋ ಭವತಿ. ಆಶಾ ವಿಷಯ ರೂಪಂ ಸ್ಮರನ್ ಅಸೋ ಸ್ಮರೋ ಭವತಿ. ಆಶಾ ವಿಷಯದ ರೂಪವನ್ನು ಸ್ಮರಿಸುತ್ತಾ ಬಯಕೆ ಆಯ್ತು, ಯಾರು ತಿಳ್ಕೊಬೇಕು ಅಂತ ಆಯ್ತು, ಆಸೆ ಆಮೇಲೆ ಅವನು ಸ್ಮರಣ ಆಗ್ತಾನೆ, ಜ್ಞಾಪಕ ಮಾಡ್ಕೊತಾನೆ. ಅವರಿಂಥವರು, ಇವ್ರು ಕೊಟ್ಟಿದ್ದೆ, ಅವ್ರಂತ ಇದೆ, ಅಲ್ಲಿ ಹೋಗ್ಬೇಕು. ಅವ್ರ ಮನೆಯಲ್ಲಿ ಹುಡುಗಿ ಇದ್ದಾರಂತೆ, ನಮ್ಮ ಹುಡುಗಂಗೆ ಅವ್ರ ಮನೆ ಹುಡುಗಿ ಕೇಳ್ಬಹುದು ಅಂತ ಜ್ಞಾಪಕ ಆಗ್ಬೇಕು. ಎಲ್ಲಿ ಮಗನ ಮದುವೆ ಮಾಡಬೇಕು ಅಂತ ವ್ಯಾಖ್ಯೆ ಪಟ್ಟಿದ್ದಾರೆ. ಮಗನ ಮದುವೆ ಮಾಡಬಹುದು, ಎಲ್ಲಿ ಹುಡುಗಿದ್ದಾರೆ, ಎಲ್ಲಿದ್ದಾರೆ ಎಂದು ಯೋಚನೆ ಮಾಡ್ತಾ ಇರ್ತಾನೆ. ಯಾರ್ಯಾರೋ ಫ್ರೆಂಡ್ಗಳು, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಆ ಮಗಳಿದ್ದಾಳೆ, ಒಂದ್ಸಲ ಕೇಳಿ ನೋಡ್ಬೋದು, ಅವ್ರು ಕೊಡೋದಾದ್ರೆ ಮುಂದುವರಿಬೋದು ಅಂತ. ಅಲ್ಲೂ ಮಗನ ಮದುವೆ ಮಾಡಬೇಕು ಅಂತ ಆಸೆ ಬಂದ ಮೇಲೆ ಎಲ್ಲಿ ಹುಡುಗಿ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಜ್ಞಾಪಕ ಆಗ್ಬೇಕು ಇಂಥ ಕಡೆ ಇದ್ದಾರೆ ಅಂತ. ಆಮೇಲೆ ಪ್ರವೃತ್ತಿ ಆಗತ್ತೆ, ಫೋನ್ ಮಾಡೋದು, ಹೋಗಿ ಬರೋದು ಏನೋ ಮಾಡ್ತಾರೆ. ಆಸೆನೇ ಬರದೆ ಹೋದ್ರೆ ಜ್ಞಾಪಕನೇ ಆಗಲ್ಲ, ಜ್ಞಾಪಕನೇ ಆಗದೆ ಹೋದ್ರೆ ಪ್ರವೃತ್ತಿ ಆಗಲ್ಲ. ಅತಃ ಆಶೇಭ್ಯ ಆಶಯ ಅಭಿವರ್ಧಿತಃ. ಅತಃ ಆಶೇಚ್ಛಃ ಆಶಯ ಅಭಿವರ್ಧಿತಃ. ಸ್ಮರಭೂತ ಸ್ಮರನ್. ಸ್ಮರಭೂತ ಸ್ಮರನ್. ಋಗಾದೀನ್ ಮಂತ್ರಾನ್ ಅಧೀತೆ. ಋಗಾದೀನ್ ಮಂತ್ರಾನ್ ಅಧೀತೆ. ಆಸೆಯಿಂದ ಉರಿದವನಾಗಿ, ಇದ್ದಾನ ಉರಿಯೋದು, ಆಸೆಯಿಂದ ಉರಿದವನಾಗಿ ಮನಸ್ಸು ಉರಿಯಕ್ಕೆ ಶುರು ಆಗ್ಬಿಟ್ಟು ಬಯಕೆ ಬಂತು ಅಂತ. ಆವಾಗ ಆಸೆಯಿಂದ ಬೆಳೆದವನಾಗಿ ಸ್ಮರಿಸಬೇಕಾದಂತಹ ಹೃಗಾದಿಗಳನ್ನು ಸ್ಮರಿಸುತ್ತಾ ಋಗ್ವೇದ ಹೇಳಬೇಕು.
ಬ್ರಹ್ಮಜ್ಞ ಮಾಡಬೇಕು, ಒಂದು ಪ್ರಶ್ನೆ ಆದರೂ ಹೇಳಬೇಕು ಅಥವಾ ಒಂದು ಗಂಟೆ ಆದರೂ ಹೇಳಬೇಕು ಅಂತ ಯಜುರ್ವೇದ ಈ ರೀತಿ ಹೇಳಬೇಕು ಅಂತ ಮನಸ್ಕೋತ ಆಮೇಲೆ ಅಧ್ಯಯನ ಮಾಡ್ತಾರೆ, ಮತ್ತೆ ಅಧ್ಯಯನ ಮಾಡ್ತಾರೆ. ಇದೆಲ್ಲ ಹೇಳ್ತೀರಿ, ಯಜುರ್ವೇದ ಹೇಳ್ತೀರಿ, ಸಾಮವೇದ ಹೇಳ್ತೀರಿ ಮಾಡ್ಕೊಂಡು ಹೋಗ್ತಾರೆ, ಮಾಡ್ತಾರೆ ಮುಂತಾದ ಅಧೀತ್ಯ ತದರ್ಥಂ ಬ್ರಾಹ್ಮಣೇಭ್ಯೋ ವಿಧಿಶ್ಚ ಶ್ರುತ್ವ ಕರ್ಮಾಣಿ ಕುರುತೆ ತತ್ಫಲಾಶಯೈವ. ಅಧೀತ್ಯ ಚ ತದರ್ಥಂ ಬ್ರಾಹ್ಮಣೇಭ್ಯೋ ವಿಧೀಂಶ್ಚ ಶ್ರುತ್ವಾ ಕರ್ಮಾಣಿ ಕುರುತೆ ತತ್ಫಲಾಯಶ್ಚಿ. ಋಗಾದಿಗಳನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನ, ಆ ಮಂತ್ರದ ಅರ್ಥವನ್ನ ಬ್ರಾಹ್ಮಣದಿಂದ ಅಂತ, ಬ್ರಾಹ್ಮಣ ಮನುಷ್ಯ ಅಲ್ಲ, ಜಾತಿ ಅಲ್ಲ, ಮಂತ್ರವನ್ನು ವ್ಯಾಖ್ಯಾನ ಮಾಡುವ ವೇದದ ಭಾಗಕ್ಕೆ ಬ್ರಾಹ್ಮಣ ಅಂತ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು 3 ಭಾಗ ಇದೆ. ಬ್ರಾಹ್ಮಣ ಭಾಗ ಮಂತ್ರವನ್ನು ವ್ಯಾಖ್ಯಾನ ಮಾಡುತ್ತೆ. ಹೇಗೆ ಅಂದ್ರೆ ಇಷೇತ್ವರ್ಜೇತ್ವ ವಾಯವಸ್ಥೋ ಪಾಯವಸ್ಥ ಮಂತ್ರ ಅಂದ್ರೆ ಬ್ರಾಹ್ಮಣ ಇಷೇತ್ವರ್ಜೇತ್ಯೇತ್ಯಾಹ ಇಷಮೇವೋರ್ಜಂ ಯಜಮಾನೇ ದಧಾತಿ ವಾಯವಸ್ಥೇತ್ಯಾಹ ಅಂತ ಹೀಗೆ ಒಂದೊಂದಕ್ಕೂ ವ್ಯಾಖ್ಯಾನ ಮಾಡ್ತಾ ಹೋಗಿದೆ. ಅದನ್ನು ಬ್ರಾಹ್ಮಣೇಭ್ಯೋ ಅಂತ ಇದೇ ಹೊರತು ಬ್ರಾಹ್ಮಣರುಗಳಿಂದ, ಬ್ರಾಹ್ಮಣರು ಅಂತ ತಿಳಿದವರು ವಿದ್ಯಾವಂತಿದ್ದಾರಲ್ಲ ಅವರಿಂದ ವಿಧಿಗಳನ್ನು ಕೇಳಿ ಅಂತ ಅರ್ಥ ಅಲ್ಲ, ಇದೀಚ ಶ್ರುತ ಅಲ್ಲ. ಬ್ರಾಹ್ಮಣರಿಂದ ಅರ್ಥ ಮಾಡಿ ತಪ್ಪಾಗಲ್ವನೋ ಈ ಜಾಗದಲ್ಲಿ, ಆ ವಿಷಯ ಬೇರೆ. ಬ್ರಾಹ್ಮಣೇಭ್ಯ ಶ್ರುತ್ವ ಅಂದ್ರೆ ಬ್ರಾಹ್ಮಣರಿಂದ ಕೇಳಿ ಅಂತ ಅರ್ಥ, ಬ್ರಾಹ್ಮಣ ವಾಕ್ಯಗಳಿಂದ ಅಂತ ಅರ್ಥ. ಮಂತ್ರ ಬ್ರಾಹ್ಮಣೆಯವರು ವೇದ ಸಂಜ್ಞಾ ಅಂತ ಹೇಳಿ ಸೂತ್ರ ಮಾಡಿದ್ದಾರೆ. ವೇದ ಅಂತಂದ್ರೆ ಮಂತ್ರ ಬ್ರಾಹ್ಮಣರ ಒಟ್ಟಕ್ಕೆ ಮಂತ್ರ ವೇದಾಂತ ಹೆಸರು. ಮಂತ್ರವು ಬ್ರಾಹ್ಮಣವು ಸೇರಿ ಇರುತ್ತೆ ಅಂತ. ಅಂಥ ಬ್ರಾಹ್ಮಣ ವಾಕ್ಯಗಳಿಂದ ವಿಧಿಯನ್ನ ಕೇಳಿಸ್ಕೊಂಡು ಆಮೇಲೆ ಕರ್ಮವನ್ನು ಮಾಡ್ತಾನೆ. ಅದರ ಫಲದ ಆಸೆಯಿಂದಲೇ, ಫಲದಲ್ಲಿ ಆಸೆ ಇಲ್ಲ, ಕರ್ಮದಲ್ಲಿ ಆಸೆ ಇಲ್ಲ ಅಂದ್ರೆ ಕರ್ಮ ಮಾಡಕ್ ಹೋಗಲ್ಲಪ್ಪ. ಏನಾದ್ರು ಚಿತ್ತಶುದ್ಧಿಯಲ್ಲೂ ಆಗ್ಬೇಕು, ಆಸೆ ಇರಬೇಕು, ಇಲ್ಲ ಉತ್ತಮ ಲೋಕ ಪ್ರಾಪ್ತಿ, ಉತ್ತಮ ಫಲ ಪ್ರಾಪ್ತಿ ಇರಬೇಕು. ಏನು ಆಸೆ ಇಲ್ಲ ಅಂತಂದ್ರೆ ಈ ಆಶಾರಾಮ ಮನುಷ್ಯಾಣಂ ಕಾಚಿತ್ ಆಶ್ಚರ್ಯ ಶೃಂಖಲಾ ಯಯಾ ಬದ್ಧ ಪ್ರಧಾವಂತಿ ಮುಕ್ತಾಶ್ಚಷ್ಟಂತಿ ಪಂಗುವದು ಅಂತ. ಆಶಾ ಅನ್ನುವಂಥದ್ದು ಒಂದು ಆಶ್ಚರ್ಯವಾದ ಬೇಡಿ ಅಂತೆ. ಅದು ಲೋಕದಲ್ಲಿ ಬೇಡಿ ಹಾಕಿದ್ರೆ ಓಡೋಕ್ಕಾಗಲ್ಲ, ಎಲ್ಲ ಕೂತ್ಕೋಬೇಕು. ಆಸೆಯನ್ನು ಬೇಡಿ ಹಾಕೊಂಡ್ರೆ ಓಡ್ತಾ ಇರ್ತಾನೆ. ಆಸೆಯನ್ನು ಬೇಡಿ ಕಿತ್ತಾಕ್ಬಿಟ್ರೆ ಕುಂಟನಂತೆ ಒಂದೇ ಜಾಗದಲ್ಲಿ ಇದ್ಬಿಡ್ತಾನೆ, ಎಲ್ಲೂ ಹೋಗಲ್ಲ. ಆಸೆ ಕೀ ಕೊಟ್ಟಾಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ, ಎನ್ಕರೇಜ್ ಇದು ಮಾಡುತ್ತೆ, ಉತ್ತೇಜನ ಮಾಡಿ ಓಡಿಸುತ್ತೆ. ಆಸೆಯೇ ಇಲ್ಲ ಅಂದ್ರೆ ಎಲ್ಲೂ ಹೋಗಲ್ಲ, ಏನು ಮಾಡಲ್ಲ. ಆದ್ರಿಂದ ಆಸೆಯಿಂದ ಅವನು ಕರ್ಮಗಳನ್ನ ಮಾಡುವನಾಗ್ತಾನೆ, ಆ ಫಲದ ಬಯಕೆಯಿಂದಲೇ ಮಾಡುವನಾಗ್ತಾನೆ. ಪುತ್ರಾಂಶ್ಚ ಪಶೂಂಶ್ಚ ಕರ್ಮಫಲಭೂತಾನ್ ಇಚ್ಛತೆ ಅಭಿವಾಂಛತಿ. ಪುತ್ರಾಂಶ್ಚ ಪಶೂಂಶ್ಚ ಕರ್ಮಫಲಭೂತಾನ್ ಇಚ್ಛತೆ ಅಭಿವಾಂಛತಿ. ಪುತ್ರಾನ ಮಕ್ಕಳುಗಳನ್ನು, ಪಶುವನ್ನು ಸಂಪತ್ತು ಅದು ಆಡು, ಕುರಿ, ಹಸು, ಎಮ್ಮೆ, ಕುದುರೆ ಇತ್ಯಾದಿಗಳನ್ನ. ಆ ಕಾಲದ ಸಂಪತ್ತು ಪಶುವನ್ನು ಸಂಪತ್ತು ಅಂತಿದ್ರು. ಅದು ಕರ್ಮದ ಫಲವಾಗಿರ್ತಕ್ಕದ್ದು. ಯಾರು ಪುಣ್ಯಕರ್ಮ ಮಾಡಿರ್ತಾರೋ ಅವರಿಗೆ ಮನೆ, ಮಕ್ಕಳು, ಮಠ, ಸಂಪತ್ತು ಎಲ್ಲ ಇರುತ್ತೆ. ಅವನು ಇಚ್ಛತೆ ಅಂದ್ರು. ಇಚ್ಛಾಯಾಮ್ ಇಚ್ಛತಿ ಇರೋದು, ಇಚ್ಛತೆ ಶ್ರುತಿ ಪ್ರಯೋಗ ಮಾಡಿದೆ. ಅದು ಭಾಷೆಕಾರ ಮಾಡೋದು ಅಭಿವಾಂಛತಿ, ಅಭಿಪ್ರಯೋಗ ಮಾಡಿ ವಾಂಛತಿ, ವಾಂಛ ಇಚ್ಛಾಯ ಅಂತ ವಾಂಛತಿ ಪರಸ್ಪರ ತೋರಿಸಿದ್ರು. ಇಚ್ಛೆ ಶ್ರುತಿ ಇಚ್ಛತೆ ಮಾಡ್ಬಿಡುತ್ತೆ. ಸತ್ಯಮೇವ ಜಯತೆ ಅನ್ಬಿಡುತ್ತೆ. ಜಯತಿ ಇರೋದು ಶ್ರುತಿಗೆ ಬಹಳ ಧೈರ್ಯ, ಒಡ್ಡ ಧೈರ್ಯ. ಏನಾದ್ರು ಹೇಳ್ಕೊ, ನಾನು ಮಾಡ್ತೀನಿ ಪ್ರಯೋಗನ, ನೀನು ಹೊಂದಿಸ್ಕೋದಂತೆ. ಅಲ್ರಿ ನನ್ ಪಾಡಿನ ಒಪ್ಪಿಲ್ಲ ಕಣ್ರಿ, ನಿನ್ ಪಾಡಿನ ತಿದ್ಕೊಳ್ಳಿ ಕೇಳು. ನಾನ್ ಶ್ರುತಿ, ನಾನ್ ಮುಂಚೆವನು, ನಾನು ಹೇಳಿದ್ರೆ ನಿನ್ ವ್ಯಾಕರಣ ಮಾಡ್ಬೇಕೇ ಹೊರತು ನಾನು ವ್ಯಾಕರಣ ತಕ್ಕಾಗ ನಾನು ಇರಲ್ಲಪ್ಪ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ ಅಂದ್ರು ಪಾಂಡವರು. ಏನ್ ಮಾಡ್ತೀರಾ ಅಂದ್ರು. ಬಹುಲನ್ ಛಂದಸೇ ಅಂದ್ರು. ಛಂದಸ್ಸಲ್ಲಿ ವಿಕಲ್ಪವಾಗಿ ಆತ್ಮೀಯ ಪದವು ಅದು ಸುಪ್ತಿ ಉಪಗ್ರಹ ಲಿಂಗನರಾಣ ಕಾಲ ಹಲಸ್ವರ ಕರ್ತೃನಾಂಚ ಸೋಪಿತ ಸಿದ್ಧತಿ ಬಾಹುಲಕೇನ ಅಂತೇಳಿ ಮಹಾಭಾಷ್ಯಕಾರರು ಇದೆಲ್ಲ ಸುಬಂತ, ತಿಗಂತ, ಹಲಚ್ಚು, ಕೆಂಗು, ಕೆಚ್ಚು ಎಲ್ಲ ಇದರಿಂದ ವಿಕಲ್ಪದಿಂದ ಸಿದ್ಧವಾಗುತ್ತೆ. ವೇದದಲ್ಲಿ 2 ರೂಪ ಬರುತ್ತೆ, ಹೀಗೂ ಬರುತ್ತೆ, ಹಾಗೂ ಏನು ಮಾಡೋಕ್ಕಾಗಲ್ಲ. ಬದ್ಧನ್ ಕರ್ಣೇಭಿ ಶೃಣು, ಕರ್ಣೇಭಿ ಮಾಡ್ಬಿಡುತ್ತೆ. ಕರ್ಣೈಹಿ ಹೇಳ್ಬೇಕಾಯ್ತು, ನಾನು ಹೇಳ್ತೀನಿಪ್ಪ, ನೀನ್ ಮಾಡ್ತೀಯ, ನಾನು ಬಹುನ ಛಂದಿಸಿದ್ದೀನಿ ಅನ್ಕ.
ಇವ್ರೇನೋ ಪಾಪ ಬಹಳಷ್ಟು ಶಬ್ದಗಳನ್ನ ಕೂಡ ಹಾಕಿ ಅದಕ್ಕೆಲ್ಲ ನಿಯಮ ಮಾಡಿದ್ರು. ಕೆಲವು ಸೇರೋದೇ ಇಲ್ಲ ಅಂದ್ರು. ಒಡ್ಡಿರ್ತಲ್ಲ ಕೆಲವು ಒಡ್ಡು ಜನ, ನಾನು ನಿಮ್ಮ ಗುಂಪು ಬರಲ್ಲ ಅನ್ನೋ ಹಾಗೇನೆ ಕೆಲವು ಒಡ್ಡು ಪದಗಳು ಈ ಯಾವ ನಿಯಮಕ್ಕೂ ಸೇರೋದೇ ಇಲ್ಲ. ಅದನ್ನೆಲ್ಲ ಬೇರೆ ಹಾಕೊಂಡ್ರು, ಅದಕ್ಕೆಲ್ಲ ಬೇರೆ ಸೂತ್ರನೇ ಮಾಡ್ಬಿಟ್ರು. ಇದು ಛಂದಸ್ಸಲ್ಲಿ ವಿಕಲ್ಪವಾಗಿ ಬರುತ್ತೆ, ಹೀಗೂ ಬರುತ್ತೆ, ಹಾಗೂ ಬರುತ್ತೆ ಅಂತ ಹಾಗೆ ಹೊಂದಿಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಹಾಗೆ ಪಶುಗಳನ್ನು ಕರ್ಮಫಲವಾಗಿರ್ತಕ್ಕಂಥ ಮಕ್ಕಳನ್ನು ಪಶುಗಳನ್ನೆಲ್ಲವನ್ನು ಇಷ್ಟಪಡುತ್ತಾನೆ, ಅಭಿವಾಂಚತಿ ಬಯಸುತ್ತಾನೆ ಎಂದ್ರು. ಆಶೈವ ತತ್ಸಾಧನಾನಿ ಅನುತಿಷ್ಠತಿ. ಆಶೈವ ತತ್ಸಾಧನಾನಿ ಅನುತಿಷ್ಠತಿ. ಆಸೆಯಿಂದಲೇ ಬಯಕೆಯಿಂದಲೇ ಆ ಪುತ್ರ ಪಶುಗಳನ್ನು ಪಡೆಯುವುದಕ್ಕಿರುವಂತಹ ಸಾಧನೆಗಳನ್ನ ಅನುಪಸರ್ಗ ಸೇರಿದ್ರು ಪರಸ್ಪರ ಪದವೇ. ಸಮವಿಭ್ಯಸ್ಥ ಸಂ ಅವ ಪ್ರ ವಿ ಇದ ಉಪಸರ್ಗ ಸೇರಿದ್ರೆ ಆತ್ಮೀಯ ಪದ ಆಗ್ಬಿಡುತ್ತೆ. ಸಂತಿಷ್ಠತೆ, ಅವತಿಷ್ಠತೆ, ಪ್ರತಿಷ್ಠತೆ ಆಗುತ್ತೆ. ಅದೇ ಅನು ಉಪತಿಷ್ಠತೆಯೂ ಅಷ್ಟೇ. ಅದು ದೇವತೆಯನ್ನು ಉದ್ದೇಶ ಮಾಡಿದಾಗ ಆತ್ಮೀಯ ಪದ. ಉಪತಿಷ್ಠತೆಯೂ ಉಂಟು, ಉಪತಿಷ್ಠತೆಯೂ ಉಂಟು. ದೇವತೆಗಳನ್ನು ಉದ್ದೇಶಿಸಿ ನಿಂತುಕೊಂಡ್ರೆ ಉಪತಿಷ್ಠತೆ. ಆದಿತ್ಯ ಉಪತಿಷ್ಠತೆ. ಸ್ತೋತ್ರಕ್ಕಾಗಿ ಎದ್ದು ನಿಂತರೆ ಪರಸ್ಮಿ ಪದ ಮಾಡಿ, ಆತ್ಮೀಯ ಪದ ಮಾಡಿ ಅಂತ ಹೇಳಿದ್ದಾರೆ. ಉಪತಿಷ್ಠತೆ ಅಂತ ಸುಮ್ಮನೆ ಎದ್ದು ನಿಲ್ತಾರೆ ಅಂದ್ರೆ ಉಪತಿಷ್ಠತಿ ಅಂತಾರೆ. ಬಹಳ ಸಂಸ್ಕೃತ ವ್ಯಾಕರಣದಲ್ಲಿ ಬಹಳ ಇದು ವಿಚಾರಗಳು. ಹೀಗೆ ಆಸೆಯಿಂದಲೇ ಬಯಕೆಯಿಂದಲೇ ತತ್ಸಾಧನ ಅಂದ್ರೆ ಯಾವ ಸಾಧನ? ಮಕ್ಕಳನ್ನ ಪಡ್ಕೊಳ್ಳೋ ಸಾಧನ, ಪಶುಗಳನ್ನು ಪಡ್ಕೊಳ್ಳೋ ಸಾಧನ, ಲೋಕಗಳನ್ನು ಪಡ್ಕೊಳ್ಳೋ ಸಾಧನ, ಎಲ್ಲವನ್ನೂ ಆಸೆಯಿಂದ ಕೈಗೊಳ್ತಾನೆ, ಅನುಷ್ಠಾನ ಮಾಡ್ತಾನೆ. ಇಮಂಚ ಲೋಕಂ ಆಶೇಧ್ಯೇವ ಸ್ಮರನ್ ಲೋಕಂ ಲೋಕಸಂಗ್ರಹ ಹೇತುಭಿಃ ಇಚ್ಛತೆ. ಲೋಕಸಂಗ್ರಹ ಹೇತುಭಿಃ ಇಚ್ಛತೆ. ಅಲ್ಲಿ ಪಶುಗಿಷ್ಟ ಇಚ್ಛತೆ ಇದೆಯಲ್ಲ, ಅದಕ್ಕೆ ಇಚ್ಛತೆ ಆಗಿದ್ದಾರೆ. ಹಾಗೆ ಈ ಲೋಕವನ್ನ ಅಂದ್ರೆ ಈ ಲೋಕ ಅಂದ್ರೆ ಈ ಮನುಷ್ಯ ಲೋಕದಲ್ಲಿ ನಾನು ಕಾರ್ ತಗೋಬೇಕು, ಟಿವಿ ತಗೋಬೇಕು, ಫರ್ನಿಚರ್ ತಗೋಬೇಕು, ಏನೇನೋ ಮಾಡ್ಕೊಂಡಿರ್ತಾನಲ್ಲ, ಆ ಆಸೆಯಿಂದ ಉರಿದಂಥ ಮನುಷ್ಯನಾದವನಾಗಿ ಅದರ ಸಾಧನಾನುಷ್ಠಾನ ಮಾಡೋದ್ರ ಮೂಲಕ ಇಷ್ಟಪಡ್ತಾನೆ. ಅನುಷ್ಠಾನ ಏನಾದ್ರು ತೃತೀಯ ಪ್ರಕಾರ ತೃತೀಯ ಅನುಷ್ಠಾನ ಮಾಡೋದ್ರ ಮೂಲಕವಾಗಿ ಅವುಗಳನ್ನೆಲ್ಲ ಅವನು ಇಷ್ಟಪಡ್ತಾನೆ. ನಾನು ನಮ್ಮ ಮನೆಗೆ ಏನು ಇಲ್ಲೇ ಇಲ್ಲ ಕಣ್ರಿ, ಒಂದು ಸೋಫಾ ಇಲ್ಲ, ಒಂದು ಫ್ರಿಡ್ಜ್ ಇಲ್ಲ, ಒಂದು ಇಲ್ಲಿ ಬಂದಿಲ್ಲ, ಟಿವಿ ಇಲ್ಲ, ಅಯ್ಯೋ ಎಲ್ಲ ತಗೋಬೇಕು. ಒಂದೊಂದು 6 ತಿಂಗಳಿಗೆ 8 ವರ್ಷಕ್ಕೆ ದುಡ್ಡು ಕಲೆಕ್ಟ್ ಮಾಡಿ ಒಂದೊಂದಾ ಕೊಂಡ್ಕೊಂಡು ಮನೆಯೊಳಗೆ ಸಂತೆ ಮಾಡ್ತಾನೆ, ತಾನು ಹೊರಗೆ ಬಂದ್ಬಿಡ್ತಾನೆ. ಆ ಮನೆ ತುಂಬೋಗ್ಬಿಡುತ್ತೆ ಫರ್ನಿಚರ್, ತನಗೆ ಇರೋ ಜಾಗ ಇರಲ್ಲ. ಹನಿಗಳು ಒಂದೇ ಸೇರಿ ದೊಡ್ಡ ಹಳ್ಳವಾಯಿತು ಅಂತ, ಒಂದೊಂದೇ ಹಣ್ಣು ಸೇರಿ ಮನೆ ಹಳ್ಳವಾಗ್ಬಿಡುತ್ತೆ. ತನಗೆ ಇರೋ ಜಾಗ ಇರಲ್ಲ, ತಾನು ಹೊರಗೆ ಬರ್ಬೇಕು ಮನೆಯಿಂದ. ಅತಃ ಆಶಾರಶನಾವಬದ್ಧಂ ಸ್ಮರಾಕಾಶಾದೀನಾಂ ಸ್ಮರಾಕಾಶಾದಿ ನಾಮಪರ್ಯಂತಂ ಜಗಚ್ಚಕ್ರೀಭೂತಂ ಪ್ರತಿಪ್ರಾಣಿ. ಜಗಚ್ಚಕ್ರೀಭೂತಂ ಆಶಾ ಅನ್ನುವಂತ ರಶನ ಅಂದ್ರೆ ಹಗ್ಗ, ಅದರಿಂದ ಅವಬದ್ಧನ ಕಟ್ಟಿದ್ದಾಗಿ. ಆಸೆ ಎನ್ನುವಂತಹ ಹಗ್ಗ ಕಟ್ಟಿದ್ದಾದಾಗ ಸ್ಮರ ಆಕಾಶ, ಹಿಂದಿಂದೇನೋ ಅನ್ನನ ಅಲ್ಲ, ಅನ್ನಕ್ಕೆ ತೇಜಸ್ಸು, ಆಕಾಶ ಇದೆ, ಆಕಾಶ ತೇಜಸ್ಸು, ಆಮೇಲೆ ನೀರು, ಆಮೇಲೆ ಅನ್ನ, ಆಮೇಲೆ ಬಲ, ಇದಕ್ಕೆ ನಾಮದವರೆಗೆ ಇರ್ತಕ್ಕಂತಹ ಇಡೀ ಜಗತ್ತೆಲ್ಲವೂ ಅದು ಹೆಣೆಲ್ಪಟ್ಟಿದೆ. ಚಕ್ರೀಭೂತ ಅಂದ್ರೆ ವೃತ್ತವಾಗಿದೆ, ಅದನ್ನು ಸೇರ್ಕೊಂಡಿದೆ, ಅದನ್ನು ಕೂಡ್ಕೊಂಡಿದೆ, ಪೋಣಿಸಲ್ಪಟ್ಟಿದೆ ಅಂತ ಅರ್ಥ. ಆಶೆಯಿಂದ ರಚನೆಯಿಂದ ಹಗ್ಗದಿಂದ ಕಟ್ಟಿದ್ದಾಗಿ ಆ ಸ್ಮರಾಕಾಶಾದಿ ನಾಮದವರೆಗಿರುವ, ಮಧ್ಯೆ ನಾಮ ತಾನೆ, ಇದೆಲ್ಲ ಏನೇನು ಋಗ್ವೇದ ಎಲ್ಲ ಅದಿದೆಯಾ ಅದಷ್ಟು ನಾಮ ಮಾತ್ರ ಅಂದ್ರು. ನಾಮೈ ವೈಸತು ಅಂದ್ಬಿಟ್ಟ ಯಾರು? ಸನತ್ಕುಮಾರರು. ಆಮೇಲೆ ನಾಮಕ್ಕಿಂತ ಹೆಚ್ಚು ಉಂಟು ವಾಕ್ಕು ಅಂದ್ರು, ಆಮೇಲೆ ಅದಕ್ಕಿಂತ ಹೆಚ್ಚು ಮುಂದೊಂದು ಹಾಕೊಂಡು ಹೋದ್ರು. ಜಗಚ್ಚಕ್ರೀಭೂತ, ಜಗತ್ತೆಲ್ಲ ಪೂರ್ತಿ ಪ್ರತಿ ಜೀವಿಗೂ ಚಕ್ರವಾಗಿರುತ್ತದೆ, ಪ್ರತಿ ಪ್ರಾಣಿಗೂ ಚಕ್ರವಾಗಿದೆ. ಅತಃ ಆಶಾಯ ಸ್ಮರಾದಪಿ ಭೂಯಸ್ತ್ವಂ ಇತ್ಯತಃ ಆಶಾಂ ಉಪಾಸ್ವ ಇತಿ. ಅತಃ ಆಶಾಯಾಃ ಸ್ಮರಾದಪಿ ಭೂಯಸ್ತ್ವಮಿತ್ಯತಃ ಆಶಾಂ ಉಪಾಸ್ವ. ಆದ್ದರಿಂದ ಆಸೆ ಅನ್ನೋದು ಸ್ಮರಕ್ಕಿಂತ ನೆನಪಿಗಿಂತಲೂ ಹೆಚ್ಚಿರೋದು ಅಂತ. ಆದ್ದರಿಂದ ಆಸೆಯನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡು. ಎಲ್ಲ ಆಸೆಯನ್ನು, ನಿನ್ನ ಆಸೆ ಅಂತ ಬೇಡ, ಪ್ರಪಂಚದ ಎಷ್ಟು ಜನರು ಎಷ್ಟು ತರಹ ಆಸೆ ಮಾಡ್ತಾರೋ ಎಲ್ಲ ಆಸೆಯನ್ನು ಉಂಡೆಯಾಗಿ ತಗೊಂಡು ಅದು ಬ್ರಹ್ಮರೂಪ,
ಬ್ರಹ್ಮ ಪ್ರತೀಕ ಆಗಿದೆ. ಹೇಗೆ ಸಾಲಿಗ್ರಾಮದಲ್ಲಿ ವಿಷ್ಣು ಭಾವನೆ ಮಾಡ್ತೀರೋ, ಅದು ಆದಿತ್ಯನಲ್ಲಿ ಬ್ರಹ್ಮ ಭಾವನೆ ಮಾಡ್ತೀರೋ, ಹಾಗೆ ಆಸೆ ಎನ್ನುವಂತಹ ಒಂದು ಪ್ರತ್ಯಯದಲ್ಲಿ ಅದು ಬ್ರಹ್ಮ ಅಂತ ಭಾವನೆ ಮಾಡ್ತಾ ಹೋಗಿ. ಆಸೆಯನ್ನು ಬ್ರಹ್ಮ ಅಂತ ಭಾವನೆ ಮಾಡಿದ್ರೆ ಈ ಬಯಸಿದ್ದೆಲ್ಲ ಬಂದ್ಬಿಡುತ್ತೆ. ಅದು ನೋಡಿ ಫಲ, ಏನೇನೇನೇ ಬಯಸ್ತೀರೋ ಅದಷ್ಟನ್ನು ಸಿಕ್ಕಿಬಿಡುತ್ತೆ. ಆಶಾ ಬ್ರಹ್ಮೋಪಾಸಕರಿಗೆ ಎಲ್ಲ ಬಯಸಿದ್ದಷ್ಟು ಕೈಗೂಡುತ್ತೆ. ಅದರಿಂದ ಆಸೆಯನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಯ್ಯ ಅಂತ ಸನತ್ ಕುಮಾರರು ನಾರದು ಹೇಳಿದರು. ಅಷ್ಟೇ ಅಲ್ಲ, ಯಾರು ಸಯ ಆಶಾಂ ಬ್ರಹ್ಮೇತ್ಯುಪಾಸ್ತೆ ಆಶಯಾಸಿ ಸರ್ವೇ ಕಾಮಾ ಸಮೃದ್ಧಂತಿ ಅಮೋಘಾಃ ಅಸ್ಯ ಆಶಿಷೋ ಭವಂತಿ ಯಾವದಾಶಾಯಾಃ ಗತಂ ತತ್ರಾಸ್ಯ ಯಥಾ ಕಾಮಚಾರೋ ಭವತಿ ಆಶಾಂ ಬ್ರಹ್ಮೇತ್ಯುಪಾಸ್ತೆ ಅಸ್ತಿ ಭಗವಃ ಆಶಾಯಾಃ ಭೂಯ ಇತಿ ಆಶಾಯಾಃ ವಾವ ಭೂಯೋಸ್ತಿ ಇತಿ ತನ್ಮೇ ಭಗವಾನ್ ಬ್ರವೀತ್ಯಿತಿ. ಸಯ ಆಶಾಂ ಬ್ರಹ್ಮೇತ್ಯುಪಾಸ್ತೆ ಆಶಯಾಸ್ಯ ಸರ್ವೇ ಕಾಮಾಃ ಸಮೃದ್ಧಂತಿ ಅಮೋಘಾಃ ಅಸ್ಯ ಆಶಿಷೋ ಭವಂತಿ ಯಾವದಾಶಾಯಾಃ ಗತಂ ತತ್ರಾಸ್ಯ ಯಥಾ ಕಾಮಚಾರೋ ಭವತಿ ಆಶಾಂ ಬ್ರಹ್ಮೇತ್ಯುಪಾಸ್ತೆ ಅಸ್ತಿ ಭಗವಃ ಭೂಯ ಇತಿ ಆಶಾಯಾಃ ವಾವ ಭೂಯೋಸ್ತೀತಿ ತನ್ಮೇ ಭಗವಾನ್ ಬ್ರವೀತ್ಯಿತಿ. ಸಹ ಯಃ ಆಶಾಂ ಬ್ರಹ್ಮ ಇತಿ ಉಪಾಸ್ತೆ ಆಶಾಯಾಃ ಅಸ್ಯ ಸರ್ವೇ ಕಾಮಾಃ ಸಮೃದ್ಧ್ಯಂತಿ ಅಮೋಘಾಃ ಹ ಅಸ್ಯ ಆಶಯ 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 ಅಸ್ಯ ಆಶಯ ಅಸ್ಯ ಸರ್ವೇ ಕಾಮಾಃ ಸಮೃದ್ಧ್ಯಂತಿ ಅಮೋಘಾಃ ಹ ಅಸ್ಯ ಆಶಿಷಃ ಭವಂತಿ ಯಾವತ್ ಆಶಾಯಾಃ ಗತಂ ತತ್ರ ಅಸ್ಯ ಯಥಾ ಕಾಮಚಾರಃ ಭವತಿ ಯಃ ಆಶಾಂ ಬ್ರಹ್ಮ ಇತಿ ಉಪಾಸ್ತೆ ಅಸ್ತಿ ಭಗವಃ ಆಶಾಯಾಃ ಭೂಯಃ ಇತಿ ಆಶಾಯಾಃ ವಾವ ಭೂಯಃ ಅಸ್ತಿ ಇತಿ ತತ್ ಮೇ ಭಗವಾನ್ ಬ್ರವೀತು ಇತಿ. ಆಶಾಯಾಃ ಯಾವ ಹೋಗ್ತೆ ಷಷ್ಠಿ, ಆಶಯ ಅನ್ನೋದು ತೃತೀಯ, ಆಶಾ ಅನ್ನೋದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಅದು ಸಯಃ ಯಾವನಾದರೂ ಸರಿ ಸೇವಣಿಗರಲ್ಲಿ ಆಸೆಯನ್ನ ಆಶಾ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ, ಉಪಾಸನೆ ಮಾಡುವುದೇನೋ ನೈರಂತರ್ಯವಾಗಿ ತೈಲಧಾರವದಂತೆ ಬೇರೆ ಲೌಕಿಕ ಪ್ರತ್ಯಯ ಬರದೇದಾಗಿ ನೋಡ್ಕೊಂಡು ನಿರಂತರವಾಗಿ ಬ್ರಹ್ಮ ಭಾವನೆ ಮಾಡ್ತಾ ಇರಬೇಕು. ಆಶಾ ಬ್ರಹ್ಮ ಅಂತೇಳಿ ಎದ್ದು ಮಲಗಿಯವರೆಗೂ ಆ ದೇವತಾ ಸಾಕ್ಷಾತ್ಕಾರಗಳು ಬರಬೇಕು. ಆಶಾ ದೇವತೆ ಸಾಕ್ಷಾತ್ಕಾರಗಳು ಬರಬೇಕು. ಅದು ಉಪಾಸನೆ ನಿರಂತರವಾಗಿ ಮಾಡಬೇಕು, ಎಡೆಬಿಡದೆ ಕಡಿವಡೆಯದೆ ಮಾಡ್ತಾ ಹೋಗ್ಬೇಕು. ಯಾರು ಆಸೆಯಿಂದ ಬ್ರಹ್ಮ ಉಪಾಸನೆ ಮಾಡ್ತಾನೋ ಆಸೆಯಿಂದ ಇವನಿಗೆ ಎಲ್ಲ ಕಾಮಗಳು ಸಮೃದ್ಧಿ ಆಗುತ್ತೆ. ಆಸೆಯಿಂದ ಆಶಾಭಿಮಾನಿ ದೇವತೆಯಿಂದ ಅಂತ, ಆಶಯಾಭಿಮಾನಿಯ ದೇವತೆಯ ಆಶಾಭಿಮಾನಿ ದೇವತೆಯಿಂದ ಇವನಿಗೆ ಎಲ್ಲ ಕಾಮಗಳು ಸಮೃದ್ಧಿ ಆಗುತ್ತವೆ. ಆಮೇಲೆ ಅಮೋಘಾಸ್ಯ ಆಶಿಷ ಬೈಕೆಗಳು ಅಮೋಘವಾಗುತ್ತದೆ, ವ್ಯರ್ಥವಾಗದೇ ಇರುತ್ತೆ. ಮೋಘಾನ ವ್ಯರ್ಥ, ಅಮೋಘಾನ ಅವ್ಯರ್ಥ. ಏನ್ ಬಯಸಿದ್ದು ಅದು ಈಡೇರ್ತದೆ ಅರ್ಥ. ಸತ್ಯ ಸಂಕಲ್ಪ ಆಗ್ಬಿಡ್ತಾನೆ. ಆಶಾ ಬ್ರಹ್ಮೋಪಾಸಕ ಏನೇನೇನನ್ನ ಬಯಸ್ತಾನೋ ಅದು ಹಂಗೆ ನಡೆದೇ ಬಿಡುತ್ತೆ, ಆಗೇ ಬಿಡುತ್ತೆ, ಕೈಗೂಡುತ್ತೆ. ಆಶಿಷೋಸ್ಯ ಭವದ್ಯತ ಯಾವತ್ತು ಆಶಾಯ ಗತ ಆಶೆಯ ವ್ಯಾಪ್ತಿ ಎಲ್ಲಿವರೆಗಿದೆಯೋ ಅಲ್ಲೆಲ್ಲ ಜಾಗದಲ್ಲೂ ನಿಮಗೆ ಕಾಮಚಾರ, ಸ್ವೇಚ್ಛಾಚಾರ, ಸ್ವತ್ಸಂಜಚಾರ ಇರ್ತದೆ. ಯಾರು ಆಶೆಯನ್ನು ಬ್ರಹ್ಮ ಉಪಾಸನೆ ಮಾಡ್ತಾನೋ ಅಂತ ಅಂದ್ರು. ಅಕ್ಷರ ಪೂಜ್ಯರೇ ಅಂದ್ರು. ಏನಪ್ಪ ಆಸೆಗಿಂತ ಮುಂದಿದೆಯಾ ಸ್ವಾಮಿ? ಇದೇ ಕಳಪ್ಪ. ಅದನ್ನು ಹೇಳಿ ಸ್ವಾಮಿ, ಏನು ಇದನ್ನು ಹೇಳ್ತೀರ? ಬೇಡವಾ ಇದು? ಇರ್ಲಿ, ಬೇಕೋ, ಅದು ಮುಂದಿನ ಬೇಕು. ಆಸೆಗಿಂತ ಮುಂದೆ ಯಾವುದಿದೆಯೋ ಅದನ್ನು ಹೇಳಿ ಸ್ವಾಮಿ ಅಂತಂದ. ಆಯ್ತು ಹೇಳ್ತೀರಿ ಎಂದು. ಎಷ್ಟು ಆಶಾಂ ಬ್ರಹ್ಮೇತಿ ಉಪಾಸ್ತೆ ಶೃಣು ತಸ್ಯ ಫಲಂ. ಯಾವತನಾದರೂ ಆಸೆಯನ್ನು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ ಅವನಿಗೇನು ಫಲವಾಗುತ್ತದೆಯೋ ಅದನ್ನು ಹೇಳುತ್ತೇನೆ, ಕೇಳು. ಕೇಳಲಾಗು. ಆಶಯ ಸದಾ ಉಪಾಸಿತಯಾ ಆಶಯ ಸದಾ ಉಪಾಸಿತಯಾ ಅಸ್ಯ ಉಪಾಸಕಸ್ಯ ಸರ್ವೇ ಕಾಮಾಸ್ಯ ವೃದ್ಧಂತಿ
ಅಸ್ಯ ಉಪಾಸಕಸ್ಯ ಸರ್ವೇ ಕಾಮಾಃ ಸಮೃದ್ಧ್ಯಂತಿ ಸಮೃದ್ಧಿಂ ಗಚ್ಚಂತಿ. ಸಮೃದ್ಧಿಂ ಗಚ್ಚಂತಿ. ಆಶೆಯಿಂದಾನೆ ಸದಾ ಉಪಾಸಿತೆಯೇ ಆಶಯ ಅಂದ್ಬಿಟ್ರು ಭಾಷಿಕರು. ಸರ್ವದಾ ಉಪಾಸನೆ ಮಾಡಿದ್ದಾದ ಆಸೆಯಿಂದ. ಅದಕ್ಕೆ ನನ್ನ ಹೇಳಿದ್ನಲ್ಲ 2 ಮಂತ್ರ, ಅದು ಸೇರಿಸ್ಕೋಬೇಕು. ಆಶಾನಾಂತ್ವ ವಿಶ್ವಾಸ, ಆಶಾನಾಂತ್ವ ಆಶಾ ಪಾಲೇಭ್ಯ ಚತುರ್ಭ್ಯೋ ಅಮೃತೇಭ್ಯ ಇದಂ ಭೂತಸ್ಯಾಧ್ಯಕ್ಷೇಭ್ಯ ವಿಧೇಮ ಹವಿಷಾ ವಯಂ. ಇದೊಂದು ಮಂತ್ರ. ವಿಶ್ವ ಆಶಾ ಮಧುನಾ ಸಂಸೃಜಾಮಿ ಅನಮೀವಾ ಪೌಷಧಿಯೋ ಅಯಂ ಯಜಮಾನೋ ಅಮೃತೋ ವ್ಯಸ್ಯದಾಂ ಅಗ್ರಭೀತ. ಆ 2 ಮಂತ್ರ ಸೇರಿಸ್ಕೊಂಡು ಆಶಾ ಬ್ರಹ್ಮೋಪಾಸನೆ ಮಾಡ್ತಾ ಇದ್ದು ಬಿಟ್ರೆ ಅವನಿಗೆ ಸದಾ ಉಪಾಸನೆ ಮಾಡಿದ್ರಿಂದ ಆ ಉಪಾಸಕನಿಗೆ ಎಲ್ಲಾ ಕಾಮಗಳು ಸಮೃದ್ಧಿ ಆಗತ್ತೆ. ಅಯ್ಯೋ ಬಯಸಿದೆ ಒಂದು ಆಗಲೇ ಇಲ್ಲ ಅಂತ ಉತ್ಪದ್ಯಂತೆ ವಿಲಿಯಂತೆ ದರಿದ್ರಾಣಾಂ ಮನೋರಥ. ಈ ದರಿದ್ರರು ತುಂಬಾ ಆಸೆ ಇಟ್ಕೊಳ್ತಾರೆ, ಒಂದು ಹಿಡಿಯಲ್ಲ, 199 ಫೇಲ್ಯೂರು. ಅಯ್ಯೋ ಏನೇನು ಅಂದ್ಕೊಂಡೆ, ಮಗನ ಓದಿಸ್ಬೇಕು ಅಂದ್ಕೊಂಡೆ, ಮಗನ್ ಮಾಡಿದೆ, ಏನು ಓದಿಲ್ಲ ಮಗ, SSL ಫೇಲ್ ಆದ, PUC ಫೇಲ್ ಆದ, ಪೋಲಿ ಬಿಟ್ಬಿಟ್ಟ, ಅವ್ನು ಏನು ಮಾಡೋಕ್ಕಾಗಲಿಲ್ಲ, ಅವನೊಂದು ಮದುವೆ ಮಾಡೋದು ಆಸೆ ಪಟ್ಟೆ, ಮದುವೆನೂ ಮಾಡೋಕ್ಕಾಗಲಿಲ್ಲ, ಅವ್ನಿಗೆ ಏನಾದ್ರು ದಾರಿ ಬದುಕಕ್ಕೆ ತೋರಿಸೋಣ ಅಂಥೇಳಿ ಒಂದು ಅಂಗಡಿ ಇಟ್ಕೊಡೋಣ, ಅದನ್ನೇನು ಮಾಡೋಣ, ಏನಲ್ಲ ಕಣ್ರಿ, ಏನ್ರಿ ನನ್ನ ಹಣೆ ಬರ, ಏನೇನು ಅಂದ್ಕೊಂಡ್ರು ಒಂದು ಆಗ್ತಿಲ್ಲ ಅಂಥೇಳಿ ಗೋಳಾಡ್ತಾರೆ. ಕೆಲವು ಗೃಹಸ್ಥರು ತಮ್ಮ ಆಸೆ, ಒಂದು ಮನೆ ಕಟ್ಟೋಣ ಅಂದ್ಕೊಂಡ್ರೆ ಅದು ಆಗಲಿಲ್ಲ, ಮಗಳು ಮದುವೆ ಮಾಡೋದು ಅದು ಆಗಲಿಲ್ಲ, ಏನೇನೇನೋ ಒಂದು ಕಾಶಿ ಯಾತ್ರೆ ಮಾಡೋಣ ಅಲ್ಲಿ ಹೋಗೋಣ ಅದು ಆಗ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಕಣ್ರಿ, ಬಯಸಿದ್ ಒಂದೂ ಆಗ್ತಿಲ್ಲ ಅಂತ ಅಳ್ತಾರೆ. ಯಾಕೆ ಹೇಳಿ? ಆಶಾ ಬ್ರಹ್ಮ ಒಲ್ದಿಲ್ಲ ಅವರಿಗೆ. ಆಶಾ ಬ್ರಹ್ಮ ಒಲಿಸ್ಕೋಬೇಕು. ಆಶಾ ಬ್ರಹ್ಮವನ್ನು ಒಲಿಸ್ಕೊಂಡ್ಬಿಟ್ರೆ ಆಶಾ ಬ್ರಹ್ಮ ದೇವತೆ ಆಯ್ತು ಏನೇನು ಮಾಡ್ತೀವಿ ಮಾಡಯ್ಯ, ನಾನು ಹಿಂದ್ಗಡೆಯಿಂದ ಪುಷ್ ಮಾಡ್ತೀನಿ, ಅದನ್ನು ಈಡೇರಿಸ್ತೀನಿ, ನೆರವೇರಿಸ್ತೀನಿ ಅಂತೇಳಿ ಸಪೋರ್ಟ್ ಮಾಡುತ್ತೆ. ಈ ಆಶಾ ಬ್ರಹ್ಮದ ಸಪೋರ್ಟ್ ತಗೋಬೇಕು. ಸರ್ವದಾ ಈ ಆಶೆಯನ್ನ ಬ್ರಹ್ಮರೂಪ, ವ್ಯಾಪಕ ರೂಪ, ಎಲ್ಲರೂ ತುಂಬಿಕೊಂಡಿರುವಂಥದ್ದು ದೇವತಾ ರೂಪ ಭಾವನೆ ಮಾಡ್ತಾವ. ಎಲ್ಲ ಕಾಮಗಳು ಸಮೃದ್ಧಿ ಆಗ್ಬಿಡುತ್ತಂತೆ. ಅಮೋಘ ಅಸ್ಯ ಆಶಿಷಃ ಪ್ರಾರ್ಥನಾ ಸರ್ವಾ ಭವಂತಿ. ಅಮೋಘಾಃ ಅಸ್ಯ ಆಶಿಷಃ ಪ್ರಾರ್ಥನಾಃ ಸರ್ವಾ ಭವಂತಿ. ಇವನ ಎಲ್ಲಾ ಪ್ರಾರ್ಥನೆಗಳು ವ್ಯರ್ಥವಾಗದೇ ಇರುತ್ತವೆ. ಮೋಘಾನ ವ್ಯರ್ಥ, ಅಮೋಘಾನ ವ್ಯರ್ಥವಾಗದೇ ಇರುತ್ತೆ. ಸಮಸ್ತ ಪ್ರಾರ್ಥನೆಗಳು ಏನೇ ಬಯಸಿದ್ನ ತನ್ನ ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಹೀಗಾಗಲಿದೆ ಅವ್ರಿಗೂ ಆಗ್ಬಿಡುತ್ತೆ. ತಗೋ ಆಶಾ ಬ್ರಹ್ಮೋಪಾಸಕ ಇನ್ಯಾರಿಗೋ ಏನೋ, ಸ್ವಾಮಿ ನಂಗೆ ಬಹಳ ದಿವಸದಿಂದ 3 ತಿಂಗಳಿಂದ ಮಲಗಿಬಿಟ್ಟಿದ್ದೀನಿ, ನಂಗೆ ಹುಷಾರೇ ಇಲ್ಲ, ಸ್ವಲ್ಪ ನಂಗೆ ಆರೋಗ್ಯವಾಗಲಿ, ನೀವು ಹರಸ್ರಿ, ಆಶೀರ್ವಾದ ಮಾಡಿ. ನಾವು ಆಯ್ತಪ್ಪ ನೀವು ಒಳ್ಳೇದಾಗ್ಲಿ ಕಣೋ, ಹುಷಾರಾಗ್ಲಿ ಕಣೋ ಅಂದ್ಬಿಟ್ರೆ ವಿತಿನ್ 1 ವೀಕಿಗೆ ಅವ್ರು ಹುಷಾರ ಬಿಡ್ತಾರೆ. ಹಾಗೆ ಹೋಯ್ತು. ಆಶಾ ಬ್ರಹ್ಮೋಪಾಸಕನಿಗೆ ಆ ಶಕ್ತಿ ಬಂದ್ಬಿಡುತ್ತೆ. ಯಾರಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಲ್ಲವನಾಗ್ತಾನೆ, ತಾನು ಏನ್ ಬಯಸಿದ್ರು ಅದು ಆಗ್ಬಿಡತ್ತೆ. ಅಂಥ ಶಕ್ತಿ ಆಶಾ ಬ್ರಹ್ಮೋಪಾಸಕನಿಗೆ ಇರುತ್ತೆ. ಆದ್ರಿಂದ ಆಸೆಯನ್ನ ಬ್ರಹ್ಮ ಅಂತ ಭಾಷೆ ಮಾಡಬೇಕು. ಎಲ್ಲ ಈ ದುಡ್ಡಿರೋದು ಆಸೆಯಿಂದಲೇ, ಅಧಿಕಾರವು ಆಸೆಯಿಂದಲೇ, ಲೋಕಗಳೆಲ್ಲ ಆಸೆಯಿಂದಲೇ, ಎಲ್ಲಕ್ಕೂ ಆಶಾ ಅನ್ನುವಂಥ ರಚನೆ ಹಗ್ಗ ಕಟ್ಟಾಕೊಂಡೇ ಇರೋದು. ಆಸೆನೇ ಇಲ್ಲ ಅಂದ್ರೆ ಜ್ಞಾನಿಗೆ ಆಸೆ ಇಲ್ಲ, ಎಂಥದ್ದು ಎಲ್ಲ ಬ್ರಹ್ಮವೇ ಆಗೇ ಹೋಯ್ತು. ಅವನು ಏನು ಅವನೇನೋ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನುಸಂಜ್ವರೇ, ಏನು ಇಷ್ಟಪಡ್ತಾ ಯಾರ ಬೇಕಿಕ್ಕಾಗಿ ಈ ಶರೀರಕ್ಕೆ ಅವನು ತಾಪ ಕೊಡಬೇಕು. ಆರಾಮಾಗಿ ತಜ್ಜಸ ಅಹಿರ್ವಾಯನಿ ಪ್ರತ್ಯಸ್ಥ ಮೃತಾಶಯೀತ, ಹಾವಿನ ಪೊರೆ ಹೇಗೆ ಬಿದ್ಕೊಂಡಿರುತ್ತೋ ಹಂಗೆ ಬಿದ್ಕೊಂಡಿರ್ತಾನೆ ತತ್ವಜ್ಞಾನಿ. ಏನು ಮಾಡಲ್ಲ, ಎಲ್ಲೂ ಹೋಗಲ್ಲ, ಇನ್ನು ಏನು ಬೇಕಾಗಿಲ್ಲ, ಯಾವುದೂ ಇಲ್ಲ, ಎಲ್ಲವೂ ಅವನಿಗೆ ಬಾಧಿತವಾಗ್ಬಿಟ್ಟಿದೆ. ತತ್ವಜ್ಞಾನದಿಂದ ಆತ್ಮನೊಬ್ಬನೇ ಸತ್ಯ ಅಂತ ಆಗ್ಬಿಟ್ಟಿದೆ. ಅದೇ ತತ್ವಜ್ಞಾನ ಬಿಟ್ಟುಬಿಟ್ರೆ ಲೋಕದಲ್ಲಿ ಎಲ್ಲರೂ ಕೂಡ ಆಶೆ ಅನ್ನುವಂಥ ಕೀ ಕೊಟ್ಟರೆ ಹೊಂಗೆ ಗೊಂಬೆ ಓಡುತ್ತಲ್ಲ, ಕೀ ಕೊಟ್ರೆ ಹಂಗೆ ಓಡ್ತಾ ಇರ್ತಾರೆ. ಯತ್ ಪ್ರಾರ್ಥಿತಂ ಸರ್ವಂ ತತ್ ಅವಶ್ಯಂ ಭವತಿ ಇತ್ಯರ್ಥ. ಪ್ರಾರ್ಥಿತಂ ಸರ್ವಂ ತತ್ ಅವಶ್ಯಂ ಭವತಿ. ಏನೇನೇನೇನು ಬಯಸಿರ್ತಾನೋ ಆ ಆಶಾ ಬ್ರಹ್ಮೋಪಾಸಕ ಅದೆಲ್ಲವೂ ಅವಶ್ಯವಾಗಿ ಅವನಿಗೆ ಈಡೇರುತ್ತೆ, ಕೈಗೂಡುತ್ತೆ, ಅವನಿಗೆ ಒಲಿಯುತ್ತೆ. ಅವನ ಯಾವದಾಶಾಯ ಗತಮಿತ್ಯಾದಿ ಪೂರ್ವವತ್. ಆ ಮಂತ್ರ ಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಂಬಿಡಿ. ಅಂತಂದ್ರೆ ಆಶೆಯ ವ್ಯಾಪ್ತಿ ಎಲ್ಲಿದೆಯೋ ಅದು ಯಥಾ ಕಾಮಚಾರ ಇರ್ತಾನೆ, ಯಾರು ಆಶೆಯನ್ನು ಬ್ರಹ್ಮಾತ್ಮಭಾಷೆ ಮಾಡ್ತಾನೋ ಅಂತ ಮಂತ್ರಕ್ಕೆ ಅರ್ಥ ಮಾಡ್ಕೊಳ್ಳಿ. ಆಶೆಗಿಂತ ಹೆಚ್ಚಿಂದ ಯಾವುದು? ಪ್ರಾಣೋವಾವ ಆಶಾಯ ಭೂಯಾನ್. ಪ್ರಾಣೋವಾವ
आशायाः भूयान् यथा वा अरानाभो समर्पिता यथा वा अरानाभो समर्पिता एवमस्मिन् प्राणे सर्वगुं समर्पितम् एवमस्मिन् प्राणे सर्वगुं समर्पितम् प्राणः प्राणेन याति प्राणः प्राणेन याति प्राणः प्राणं ददाति प्राणः प्राणं ददाति प्राणाय ददाति प्राणाय ददाति प्राणो पिता प्राणो माता प्राणो भ्राता प्राणस्वसा प्राणाचार्यः प्राणो ब्राह्मणः प्राणो पिता प्राणो माता प्राणो भ्राता प्राणस्सुता प्राण आचार्यः प्राणो ब्राह्मणः प्राणो वाव आचार्याः भूयान् यथा वा अरानाभो समर्पिता एवमस्मिन् प्राणे सर्वगुं समर्पितम् प्राणः प्राणेन याति प्राणः प्राणं ददाति प्राणाय ददाति प्राणो पिता प्राणो माता प्राणो भ्राता प्राणस्सुता प्राण आचार्यः प्राणो ब्राह्मणः प्राणः वाव आशायाः भूयान् यथा वा अराः नाभौ समर्पिताः एवमस्मिन् प्राणे सर्वं समर्पितं प्राणः प्राणेन याति प्राणः प्राणं ददाति प्राणाय ददाति प्राणः पिता प्राणः माता प्राणः भ्राता प्राणः ससा प्राणः आचार्यः प्राणः ब्राह्मणः स्वसा ಯಾವ ಶಬ್ದ ಸ್ವಸಾ ಸ್ವಸೆ ಸ್ವಸಾನ ಮತ್ತೆ ಸ್ವಸಾ ಶಬ್ದ ಯಾವ ಶಬ್ದನ ಹೇಗೆ ಹಾ ಏನಂದೆ ಏ ಜ್ವರ ಅದು ಸಂಕೋಚ ಸ್ವಸಾ ಸ್ವಸಾರೌ ಹಾ ಸ್ವಸಾರಂ ಸ್ವಸಾರೌ ಸ್ವಸರು ಶಬ್ದ ಪ್ರಾಣೋ ವಾವ ಪ್ರಾಣನೇ ಯಾವುದಕ್ಕಿಂತ ಆಸೆಗಿಂತ ಭೂಯಾನ್ ಹೆಚ್ಚಿನದು ಪ್ರಾಣ ಶಬ್ದ ಪುಲ್ಲಿಂಗ ಅಂದ್ರೆ ಭೂಯಾನ್ ಆಸೆಗಿಂತ ಹೆಚ್ಚಿದ ಯಾವುದು ಪ್ರಾಣ ಪ್ರಾಣ ಇದ್ರೆ ಆಸೆ ಪ್ರಾಣವೇ ಹೋಗುತ್ತೆ ಇದ್ರೆ ಅಯ್ಯೋ ದುಡ್ಡು ಇಟ್ಕೊಂಡಿರ್ಬೋದು ಲಕ್ಷ ನೀನು ಪ್ರಾಣ ತೆಗಿತೀರಿ ಕೊಡದೆ ಹೋದ್ರೆ ಅಂದ್ರೆ ತಗೊಂಡ್ಮಾರ ದುಡ್ಡನ್ನು ಕೊಟ್ಬಿಡ್ತಾನೆ ದುಡ್ಡಿನ ಮೇಲೆ ಆಸೆ ಇದ್ದು ಬಂಗಾರದ ಮೇಲೆ ಆಸೆ ಇದ್ರು ಚಾಕು ಹಿಡ್ಕೊಂಡು ಅಥವಾ ಗನ್ ಹಿಡ್ಕೊಂಡು ಕೊಡದೆ ಶೂಟ್ ಮಾಡ್ಬಿಡ್ತೀನಿ ಹಿಂದೆ ಚಕ್ ಕೊಟ್ಬಿಡ್ತಾನೆ ಪ್ರಾಣ ಉಳ್ಕೊಂಡು ಎಲ್ಲಕ್ಕಿಂತ ಬೆಲ್ಲ ಸಿಹಿ ಬೆಲ್ಲಕ್ಕಿಂತ ಪ್ರಾಣ ಸಿಹಿ ಪ್ರಾಣದಷ್ಟು ಸಿಹಿ ಯಾವುದೂ ಇಲ್ಲ ಅಯ್ಯೋ ಪ್ರಾಣ ಅಂದ್ರೆ ಯಾರಿಲ್ಲ ಸಮಷ್ಟಿ ಪ್ರಾಣ ತಗೋಬೇಕು ಸಮಷ್ಟಿ ಪ್ರಾಣವೇ ಪ್ರತಿಯೊಂದು ವಿಷಯದಲ್ಲೂ ಒಂದು ಪಂಚವೃತ್ತಿ ಕೆಲಸ ಮಾಡ್ತಿದೆ ಹಿರಣ್ಯಗರ್ಭ ಇದು ಸಮಷ್ಟಿ ಪ್ರಾಣ ತತ್ವ ಅವನು ಆ ಪ್ರಾಣನೇ ಜಗತ್ತು ಇಡೀ ವ್ಯಾಕೃತ ಜಗತ್ತಿಗೆಲ್ಲ ಸುಪ್ರೀಂ ಅವನೇ ರಾಷ್ಟ್ರಪತಿ ಹಿರಣ್ಯಗರ್ಭ ನಮ್ಮ ಸಮಷ್ಟಿ ಪ್ರಾಣಾಭಿಮಾನಿ ದೇವತೆ ಇದನ್ನೇ ವಿಜ್ಞಾನಿಗಳು ಎನರ್ಜಿ ಅಂತ ಹೇಳ್ತಾರಲ್ಲ ಎನರ್ಜಿ ಎಲ್ಲೋ ಕಡೆ ಅಂತಾರಲ್ಲ ಅವ್ರು ಭೌತಿಕವಾಗಿ ನೋಡ್ತಾರೆ ನಮ್ಮ ವೈದಿಕರು ಅದನ್ನು ದೇವತಾ ರೂಪದಿಂದ ನೋಡ್ತಾರೆ ಪ್ರಾಣ ದೇವತೆ ಹಿರಣ್ಯಗರ್ಭ ದೇವತೆ ಅಂತ ಇವ್ರಿಗೆ ಭಾವನೆ ಇದೆ ಅವರಿಗೆ ಭೌತಿಕ ದೃಷ್ಟಿ ಇದೆ ಭೌತಿಕ ದೃಷ್ಟಿಯಿಂದ ಭಾವನೆ ಮಾಡ್ತಾರೆ ಅದು ಎರಡು ಅರ್ಥ ಒಂದೇ ಎನರ್ಜಿ ಅನ್ನೋದು ಭೌತಿಕವಾದ ಪದ ಪ್ರಾಣ ಅನ್ನೋದು ವೈದಿಕವಾದ ಪದ ಅದೇ ಇದು ದೇವತಾ ರೂಪ ತಗೊಳ್ತಾರೆ ಅಭಿಮಾನಿ ದೇವತೆ ಉಂಟು ಅಲ್ಲ ಬರೀ ಭೌತಿಕವಾದ ಅಚೇತನ ಅಂತ ತಗೊಳ್ತಾರೆ ಅವರು ಇರಲಿ ಅದು ಆಸೆಗಿಂತಲೂ ಪ್ರಾಣ ದೊಡ್ಡದು ಹೇಗೆ ಅರಾಹ ಅಂದ್ರೆ ಸ್ಪೋಕ್ಸ್ಗಳು ನಾಭಿಯಿಂದ ಹಬ್ಬು ಸೈಕಲಲ್ಲಿ ಹಬ್ಬಿಗೆ ಆ ಎಲ್ಲ ಕಡ್ಡಿಗಳು ಬಂದು ಹೇಗೆ ಸೇರಿರುತ್ತೋ ಅದೇ ಗಾಡಿಯಲ್ಲಿ ಹಿಂದಿನ ಕಾಲದ ಗಾಡಿಯಲ್ಲಿ ಇದಕ್ಕೆಲ್ಲ ಅದೊಂದು ಹಾರೆಗೋಲುಗಳು ಆ ಹಾರೆಗಳು ಗುಂಬಕ್ಕೆ ಸೇರಿದೆ ಗುಂಬ ಮಧ್ಯದ ಆಯ್ಕೆ ಆ ಗುಂಬಕ್ಕೆ ಹಾರೆಗೋಲುಗಳು ಹೇಗೆ ಸೇರಿರುತ್ತೋ ಅಂತ ಇಂಗ್ಲೀಷಲ್ಲಿ ಹಬ್ಬು ಅಂತಾರೆ ಸ್ಪೋಕ್ಸ್ ಅಂತಾರೆ ಏನೋ ಆ ಎಲ್ಲ ಹಾರೆಗೋಲುಗಳು ಆ ಮಧ್ಯದ ಗುಂಬಕ್ಕೆ ಹೇಗೆ ಸೇರಿರುತ್ತದೆಯೋ ಅದೇ ರೀತಿ ಇಡೀ ವಿಶ್ವವೆಲ್ಲವೂ ಪ್ರಾಣನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಪ್ರಾಣನಲ್ಲಿ ಒಂದಾಗಿದೆ ಪ್ರಾಣಾತ್ಮಕವಾಗಿದೆ ಪ್ರಾಣದೇ ಎವಲ್ಯೂಷನ್ನು ಪ್ರಾಣನೇ ಪಂಚಭೂತ ಪ್ರಾಣನೇ ನಮರೂಪ ಪ್ರಾಣನೇ ಸ್ಥಾವರ ಜಂಗಮ ಪ್ರಾಣ ವ್ಯತಿರಿಕ್ತ ಏನೇನೂ ಇಲ್ಲ ಜಗತ್ತಲ್ಲಿ ಪ್ರಾಣನೇ ಇದೆಲ್ಲವೂ ಪ್ರಾಣ ಏವೇದಗೂ ಸರ್ವಂ ಸಮರ್ಪಿತಂ ಇದಂ ಸರ್ವಂ ಎಲ್ಲವೂ ಪ್ರಾಣನಲ್ಲಿ ಅಡಕವಾಗಿದೆ ಪ್ರಾಣವೇ ಪ್ರಾಣನಿಂದ ಹೋಗುತ್ತಾನೆ ಹೋಗುವವನು ಪ್ರಾಣ ಶಕ್ತಿಯು ಪ್ರಾಣಶಕ್ತಿಯಿಂದ ಪ್ರಾಣನೇ ಹೋಗ್ತಾನೆ ಪ್ರಾಣನೇ ಪ್ರಾಣನ ಕೊಡ್ತಾನೆ ಏನನ್ನು ಕೊಟ್ಟರು ತಾನೇ ಅದು ದುಡ್ಡು ಕೊಟ್ಟರು ಹಣ್ಣು ಕೊಟ್ಟರು ಪ್ರಾಣವೇ ಪ್ರಾಣನ ಕೊಡ್ತಾನೆ ಪ್ರಾಣನಿಗೆ ಕೊಡ್ತಾನೆ ತಗೊಳ್ಳೋವನು ಇದಲ್ಲ ಅವನು ಪ್ರಾಣನೇ ತೆಗೆದುಕೊಳ್ಳುವವನು ಪ್ರಾಣನೇ ಕೊಡೋ ವಸ್ತುವು ಪ್ರಾಣನೇ
ಕೊಡುವಾತನು ಪ್ರಾಣನೇ. ಪ್ರಾಣನಿಗಿಂತ ಬೇರೆ ಜಗತ್ತಲ್ಲಿ ಯಾರೂ ಇಲ್ಲ. ಪ್ರಾಣೋಹ ಪಿತ, ತಂದೆ ಹೆಸರು ಯಾರಿಗೆ ಹೇಳೋ? ಪ್ರಾಣನ ಹೆಸರು, ಶರೀರಕ್ಕಲ್ಲ. ಅಪ್ಪ ಅನ್ನೋದು ಅಥವಾ ದೇವದತ್ತ ಅನ್ನೋ ಹೆಸರು ಶರೀರಕ್ಕಲ್ಲ. ಆ ಪ್ರಾಣ ಹೋಯ್ತು ಅಂದ್ರೆ ಶರೀರ ಇದ್ರು ದೇವದತ್ತ ಇಲ್ಲ ಅಂತಾರೆ. ದೇವದತ್ತ ಇಲ್ಲ, ಯಜ್ಞದತ್ತ ಇಲ್ಲ, ಪ್ರಾಣ ಹೋಯ್ತು ಅಂದ್ರೆ ಅಂದ್ರೆ ಹೆಸರು ಯಾರಿಗೆ? ಪ್ರಾಣನಿಗೆ. ತಂದೆನ ಹೆಸರು ಯಾರಿಗೆ? ತಂದೆ ಶರೀರ ಇರುತ್ತೆ, ಅದೇ ತಂದೆ ಪ್ರಾಣ ಹೋಗ್ಬಿಟ್ರೆ ಅಯ್ಯೋ ನನ್ನ ತಂದೆ ಹೋಗ್ಬಿಟ್ರು, ನನ್ನ ತಂದೆ ಇಲ್ಲ ಅಂತ ಹೇಳ್ತಾ ಕುತ್ಕೊಂಡ್ಬಿಡ್ತಾನೆ. ಏನು ಅಲ್ಲಿದಾರಲ್ಲೋ ಅಂದ ಅಯ್ಯಯ್ಯೋ ಶರೀರ ಅಷ್ಟೇ, ಹೆಣ ಅದು, ತಂದೆ ಇಲ್ಲ ಹೋಗಾಯ್ತು ಅಂತಾರೆ. ಪ್ರಾಣ ಇರೋದಿಗೆ ತಂದೆ ಪ್ರಾಣ. ತಗೋಬೇಕಾ? ಓಕೆ. ತಂದೆ ಅನ್ನೋದು ಪ್ರಾಣ, ತಾಯಿ ಅನ್ನೋದು ಪ್ರಾಣ, ಅಣ್ಣ ತಮ್ಮ ಪ್ರಾಣ, ಅಕ್ಕ ತಂಗಿ ಪ್ರಾಣ, ಆಚಾರ್ಯರು ಪ್ರಾಣ, ಬ್ರಾಹ್ಮಣ ಎಂದ ಉಪಲಕ್ಷಣ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲವೂ ಪ್ರಾಣವೇ. ಪ್ರಾಣ ವ್ಯತಿರಿಕ್ತ ಏನೇನಿಲ್ಲ ಜಗತ್ತಲ್ಲಿ. ಹಾಗೆ ಭರ್ತೋಸನ್ ಭ್ರಿಯಮಾಣೋ ಬಿಭರ್ತಿ ಶ್ರುತಿ ಹೇಳುತ್ತೆ. ಇಡೀ ಜಗತ್ತನ್ನೇ ಹೊತ್ಕೊಂಡವನು, ಜಗದ್ರೂಪವಾಗಿರ್ತಕ್ಕವನು ಪ್ರಾಣ. ಏಕೋ ದೇವ, ಅವನೊಬ್ಬನೇ ದೇವರಂತೆ ಜಗತ್ತಿಗೆ. ಪ್ರಾಣ ಏಕೋ ದೇವ ಶ್ರುತಿ. ಅವಂದೇ ಎಲ್ಲಾ 33 ಕೋಟಿ ದೇವತೆಗಳು ಅವಂದೇ ಎಲ್ಯೂಷನ್. ನಾಮೋಪಕ್ರಾಂತಂ ಆಶಾಂತಂ ಕಾರ್ಯಕಾರಣತ್ವೇನ ನಿಮಿತ್ತ ನೈಮಿತ್ತಿಕತ್ವೇನ ಚ ಉತ್ತರೋತ್ತರ ಭೂಯಸ್ತಯ ಅವಸ್ಥಿತಂ ಸ್ಮೃತಿ ನಿಮಿತ್ತ ಸದ್ಭಾವಂ ಆಶಾರಶನಾಪಾಶೈಃ ಪಾಶಿತಂ ಸರ್ವಂ ಸರ್ವತಃ ವಿಷಮಿವ ತಂತುಭಿಃ ಯಸ್ಮಿನ್ ಪ್ರಾಣೇ ಸಮರ್ಪಿತಂ ಯೇನ ಚ ಸರ್ವತೋ ವ್ಯಾಪಿನಾ ಅಂತರ್ಬಹಿರ್ಗತೇನ ಸೂತ್ರೇ ಮಣಿಗಣ ಇವ ಸೂತ್ರೇಣ ಗ್ರಥಿತಂ ವಿಧೃತಂಚ ಏಷ ಪ್ರಾಣೋವಾವ ಆಶಾಯಾಃ ಭೂಯಾನ್. ಪ್ರಾಣ ಅಂದ್ರೆ ಯಾರು ಅಂತ ಶುರು ನಾಮದಿಂದ ಶುರು ಆಯ್ತು. ಈ 7ನೇ ಅಧ್ಯಾಯ ನಾಮೋಪಕ್ರಾಂತ. ಅವರು ನಾರದು ಬಂದು ಇಷ್ಟೆಲ್ಲಾ 64 ವಿದ್ಯೆ ಗೊತ್ತು ಅಂದಕ್ಕೆ ಅದೆಲ್ಲ ಬರೀ ನಾಮ ಬಿಡು ಅಂದ್ರು. ಅದಕ್ಕಿಂತ ಹೆಚ್ಚಿನ ವಾಕ್ಕೋಡು. ಯಾಕೆ? ನಿಮಿತ್ತ ಹೆಚ್ಚು. ಕೆಲವು ಜಾತಿ ಕಾರ್ಯಕಾರಣ ಭಾವನೆ ಹೆಚ್ಚು. ಇವಾಗ ಬಲಕ್ಕೂ ಅನ್ನಕ್ಕೂ ಕಾರ್ಯಕಾರಣ ಭಾವ, ಅಪ್ಪಿಗೂ ಇದು ಅನ್ನಕ್ಕೂ ಅಪ್ಪಿಗೂ ಕಾರ್ಯಕಾರಣ ಭಾವ. ಅದೇ ಕೆಲವು ಕಾಲ ನಿಮಿತ್ತಿಕ ಭಾವ, ಕೆಲವು ಜಾಗದಲ್ಲಿ ಕಾರ್ಯಕಾರಣ ಭಾವ ಹೆಚ್ಚು ಅನ್ನೋದಕ್ಕೆ. ಸ್ಮರ ಆಕಾಶಕ್ಕಿಂತ ಹೆಚ್ಚು ನಿಮಿತ್ತ. ಆ ಸ್ಮರ ನಿಮಿತ್ತದಿಂದ ಆಕಾಶ ಗೊತ್ತಾಗೋದ್ರಿಂದ ಸ್ಮರ ಹೆಚ್ಚು ಅಂತ ಹೇಳಿದ್ರು. ಹಾಗೂ ಸ್ಮರಕ್ಕೂ ಆಶೆಗೂ ನಿಮಿತ್ತಿಕವೇ. ಇದಕ್ಕೆ ಭಾಷೆಗೆ 2 ಥರ ಅಂದ್ರು. ಕೆಲವು ಜಾಗದಲ್ಲಿ ಕಾರ್ಯಕಾರಣ ಭಾವದಿಂದ ಹೆಚ್ಚಾಗಿರುತ್ತೆ, ಕೆಲವು ಜಾಗದಲ್ಲಿ ನೈಮಿತ್ತಿಕ ಭಾವದಿಂದ ಹೆಚ್ಚಾಗಿರುತ್ತೆ. ಇದರಲ್ಲಿ ಇದು ಉತ್ತರೋತ್ತರ ಭೂಯಸ್ತಯ, ಮುಂದಕ್ಕೆ ಹೆಚ್ಚು ಅಂತ ನಾಮಕ್ಕೆ ಇದು ಪಟ್ಟಿ ಮಾಡಿದಲ್ಲ. ನಾಮ, ವಾಕ್ಕು, ಮನಸ್ಸು, ಸಂಕಲ್ಪ, ಚಿತ್ತ, ಧ್ಯಾನ, ವಿಜ್ಞಾನ, ಬಲ, ಅನ್ನ ಅಂತ ಈ ರೀತಿ ಪಟ್ಟಿ ಮಾಡಿದ್ರಲ್ಲ. ಈ ಉತ್ತರೋತ್ತರ ಒಂದಕ್ಕಿಂತ ಹೆಚ್ಚು ಅಂತ ಹೇಳ್ತಾ ಇದ್ದಲ್ಲ, ಆ ರೀತಿ ಇದ್ಕೊಂಡಿರೋದಷ್ಟಕ್ಕೂ ಸ್ಮೃತಿ ನಿಮಿತ್ತ ಸದ್ಭಾವ, ನೆನಪಿನ ನಿಮಿತ್ತದಿಂದ ಅದೆಲ್ಲ ಇರುವಿಕೆ ಅಂತ ಅನಿಸ್ಕೊಂಡಿತು. ನೆನಪಿದ್ದೆ ಅದೆಲ್ಲ ಇರುತ್ತೆ ಅಂತ. ಆಮೇಲೆ ಆ ಸ್ಮೃತಿಯು ಕೂಡ ಆಶಾ ಅನ್ನುವಂತಹ ಹಗ್ಗದಿಂದ ಕಟ್ಟಾಕಲ್ಪಟ್ಟಿದೆ ಎಂದ್ರು. ಆಶಾ ರಚನಾ ಪಾಶಿ, ಆ ಪಾಶ ಅಂದ್ರೆ ಹಗ್ಗ, ಕುಡಿಕೆ, ಅದೆಲ್ಲ ಪಾಶಿತ ಅಂದ್ರೆ ಕಟ್ಟಾಕಲ್ಪಟ್ಟಿದೆ ಅಂತ. ಆಸೆ ಎಂಬ ಹಗ್ಗದ ಕುಡಿಕೆಯಿಂದ ಕಟ್ಟಲ್ಪಟ್ಟಿದೆ. ಅದು ಸರ್ವಂ ಸರ್ವತಃ, ಎಲ್ಲವೂ ಎಲ್ಲಾ ಕಡೆಯಿಂದ ಕಟ್ಟಾಕಲ್ಪಟ್ಟಿದೆ. ಯಾವ ರೀತಿ? ಬಿಸಮಿವ ತಂತುಭಿ. ಬಿಸ ಅಂದ್ರೆ ದಂಟು. ಇದು ಕಮಲದ ಇದು ದಂಟು ಇರುತ್ತಲ್ಲ, ಅದನ್ನು ಹೀಗೆ ಮುರಿದ್ರೆ ಅದು ದಾರ ಇದೆ. ಈ ಬಾಳೆ ದಿಂಡಿದೆಯಲ್ಲ, ಬಾಳೆ ದಿಂಡನ್ನು ಹಚ್ಚಿದ್ರೆ ನಾರು ಬರುತ್ತೆ. ಆ ನಾರೇ ಅದನ್ನ ಹಿಡ್ಕೊಂಡಿರೋದು. ಹಾಗೆ ಆ ದಂಟನ್ನ, ಆ ಒಳಗಿರೋ ನಾರು ಹೇಗೆ ಅದನ್ನ ಹಿಡ್ಕೊಂಡಿದೆಯೋ ಅದೇ ರೀತಿ ಒಳಗೆ ಪ್ರಾಣ ಎಲ್ಲವನ್ನೂ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಪಂಚಭೂತವನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ದಾರದ ರೂಪದಿಂದ ಇದ್ಕೊಂಡಿದ್ದಾನೆ. ಸರ್ವಂ ಪ್ರಾಣೇ ಸಮರ್ಪಿತಂ, ಸಮಸ್ತವೂ ಪ್ರಾಣದಲ್ಲಿ ಅಡಕವಾಗಿದೆ.
ಏನ ಪ್ರಾಣಿನ, ಯಾವ ಪ್ರಾಣನಿಂದ, ಇಂಥ ಪ್ರಾಣ ಸರ್ವತೋ ವ್ಯಾಪಿನ, ಒಳಗೂ ಹೊರಗೂ ಎಲ್ಲ ಕಡೆ ತುಂಬಿಕೊಂಡಂತಹ ಅಂತರ್ಬಹಿರ್ಗತೇನ ಸರ್ವತೋ ವ್ಯಾಪಿನ, ಒಳಗೂ ಹೊರಗೂ ತುಂಬಿಕೊಂಡಿರುವಂತಹ ಎಲ್ಲಾ ಕಡೆಯಲ್ಲಿರುವಂತಹ ಯಾವ ಪ್ರಾಣನಿಂದ, ಯಾವ ಪ್ರಾಣನು ಸೂತ್ರಾತ್ಮನೆಂಬ ಪ್ರಾಣನಿಂದ. ದಾರದಲ್ಲಿ ಮಣಿಗಳು ಹೇಗೆ ಸೇರ್ಕೊಂಡಿರುತ್ತೋ, ಸೂತ್ರೇ ಮಣಿಗಣ ಇವ. ದೊಡ್ಡ ದಾರ ತಗೊಂಡು 100 ಮಣಿಗಳನ್ನು ಪೋಣಿಸಿದ್ರೆ ಅಷ್ಟು ಮಣಿಗಳು ಯಾವ್ದ ಮೇಲೆ ನಿಂತಿರುತ್ತೆ? ದಾರದ ಮೇಲೆ. ದಾರ ಹೀಗೆ ಎಳೆದು ಬಿಟ್ಟ ಅಂದ್ರೆ ಅಷ್ಟು ಮಣಿಗಳು ಬರೋಬ್ಬರು ಉದುರೋಗ್ಬಿಡುತ್ತೆ. ಅದೇ ಪ್ರಾಣ ಎಳ್ಕೊಂಡ್ಬಿಟ್ಟ ಅಂದ್ರೆ ಜಗತ್ತೇ ಉದುರೋಗ್ಬಿಡುತ್ತೆ, ಇರೋದೇ ಇಲ್ಲ. ಹಾಗೆ ಸೂತ್ರೇಣ ಗ್ರಸಿತಂ, ಸೂತ್ರಾತ್ಮನ, ಇದು ಸೂತ್ರಾತ್ಮ ಅಂತ ಪ್ರಾಣನಿಗೆ. ಅಲ್ಲಿ ದಾರದಿಂದ ಮಣಿ ಹೇಗೆ ಹೆಣೆಯಲ್ಪಟ್ಟಿದೆಯೋ, ಸೂತ್ರಾತ್ಮನಾದ ಪ್ರಾಣನಿಂದ ಇಡೀ ಜಗತ್ತೆಲ್ಲವೂ ಹೆಣೆಯಲ್ಪಟ್ಟಿದೆ, ಧಾರಣೆ ಮಾಡಲ್ಪಟ್ಟಿದೆ. ಯಾವನ್ನ ಆಳಲ್ಪಟ್ಟಿದೆಯೋ ಸಯೇಷ ಪ್ರಾಣ, ಈ ಪ್ರಾಣನೇ ಆಸೆಗಿಂತಲೂ ದೊಡ್ಡವನು, ಆಸೆಗಿಂತಲೂ ಮೀಲಾದವನು. ಪ್ರಾಣ ಇದ್ದೇನೆ ಆಸೆ ಪಡೋದಾ? ಆಸೆ ಪಟ್ಟು ತಂದಿದ್ದು ಕೂಡ ಪ್ರಾಣ ಹೋಗುತ್ತೆ ಅಂದ್ರೆ ಕೊಟ್ಬಿಟ್ಟಿದ್ದೀರ. ಇಷ್ಟಪಟ್ಟು ತಂದಿದೆ, ಆದ್ರೆ ಬಂದು ಕಳ್ಳರು ಕೊಡದೆ ಹೋದ್ರೆ ಹೊಡಿತೀರಿ ಅಂದ್ರು, ಮಾರಾಯ ತಗೊಂಡೋಗ್ಲಪ್ಪ ಕೊಟ್ಬಿಟ್ಟೆ. ಒಂದು ಕೋತಿ ಮರಿ ಇದನ್ನ ಹೇಳ್ತಾರೆ, ಇದನ್ನ ಅವನು 5-6 ಕೋತಿ ಮರಿಗಳನ್ನು, ತಾಯಿ ಕೋತಿಯನ್ನು ಒಂದು ಇದರಲ್ಲಿ ಪೆಟ್ಟಿಗೆ ನೀರು ಬಿಟ್ರಂತೆ. ಅದು ಮುಳುಗುವಾಗ ಒಂದೊಂದು ಮರಿಯನ್ನು ಹೇಳ್ಕೊಂಡು ಅದ್ರ ಮೇಲೆ ಕೂರ್ಕೋತಾ ಇತ್ತಂತೆ. ತಾನು ಮುಂಚೆ ಮರಿನ್ ಮುಟ್ಟಿದ್ರೆ ಕಚ್ಚ ಬರ್ತಿತ್ತು, ಮರಿ ಮುಟ್ಟ ಬಿಡ್ತಿರ್ಲಿಲ್ಲ. ತಾನೇ ಸಾಯಕ್ಕಾದಾಗ ತನ್ನ ಮರಿನ ಅಡಿಗೆ ಹಾಕೊಂಡು ತಾನು ಅದ್ರ ಮೇಲೆ ಕೂತ್ಕೊಳ್ತು. ಕೊನೆ ತಾನು ಸತ್ತೋಯ್ತು ಅಂತ. ತನ್ನ ಪ್ರಾಣ ಹೋಗುತ್ತೆ ಅಂದ್ರೆ ಯಾರು ಲೆಕ್ಕಕ್ಕಿಲ್ಲ. ಹಾಗಾಗಿ ಪ್ರಾಣ ಅನ್ನುವನು ಆಶೆಗಿಂತಲೂ ಹೆಚ್ಚಿನವನು. ಈಗ ಕಥಮಸ್ಯ ಭೂಯಸ್ತು ಮಿತಿ ಆಹ, ಕಥಮಸ್ಯ ಭೂಯಸ್ತ್ವಮಿತಿ ಆಹ. ದೃಷ್ಟಾಂತ ಏನು? ಆ ಪ್ರಾಣನು ಆಸೆಗಿಂತಲೂ ಹೆಚ್ಚಿನವನು ಎಂಬುದಕ್ಕೆ ದೃಷ್ಟಾಂತ ಏನಿದೆ, ಹೇಗಿದೆ ಅಂತ ಕೇಳಿದ್ರೆ ಅದಕ್ಕೆ ಶ್ರುತಿಯೇ ಹೇಳುತ್ತೆ. ಆಹ ದೃಷ್ಟಾಂತೇನ ಸಮರ್ಥಯನ್ ತದ್ಭೂಯಸ್ತ್ವಂ, ದೃಷ್ಟಾಂತೇನ ಸಮರ್ಥಯನ್ ತದ್ಭೂಯಸ್ತ್ವಂ. ದೃಷ್ಟಾಂತದಿಂದ ಅದನ್ನು ಸಮರ್ಥನೆ ಮಾಡಿಸ್ತಾ ಅದರ ಹೆಚ್ಚುಗಾರಿಕೆಯನ್ನು ಹೇಳ್ತಾ ಇದೆ. ಯಾವುದರ ಹೆಚ್ಚುಗಾರಿಕೆ? ಪ್ರಾಣಂದು. ದೃಷ್ಟಾಂತ ಕೊಡೋದ್ರ ಮೂಲಕ ನೋಡು ಪ್ರಾಣ ಎಷ್ಟು ದೊಡ್ಡದು, ಎಷ್ಟು ಹೆಚ್ಚಿದು ಅಂತ ಹೇಳ್ತಾ ಇದೆ. ವೈ ಲೋಕೆ ರಸಚಕ್ರಸ್ಯ ಅರಾಹ ರಸನಾಭೋ ಸಮರ್ಪಿತಾಃ ಸಂಪ್ರೋತಾಃ ಸಂಪ್ರವೇಶಿತಾಃ ಇತ್ಯೇತತ್. ಹೇಗೆ ಲೋಕದಲ್ಲಿ ರಸದ ಚಕ್ರದಲ್ಲಿರ್ತಕ್ಕಂಥ ಹಾರೆಗೋಲುಗಳು, ಆ ಪಟ್ಟಿಗಳು, ಆ ಕೋಲುಗಳೆಲ್ಲವೂ ಆ ರಸದ ನಾಭಿಯಲ್ಲಿ, ಅಂದ್ರೆ ಆ ಗುಂಬದಲ್ಲಿ, ಆ ಹಬ್ಬು ಅಂತಿಲ್ಲ ಇಂಗ್ಲಿಷಲ್ಲಿ, ಆ ಮಧ್ಯದ ಗುಂಬದಲ್ಲಿ ಎಲ್ಲವೂ ಸೇರಿಸಲ್ಪಟ್ಟಿದೆಯೋ, ಅದು ಅದಕ್ಕೆ ಆಧಾರವಾಗಿದೆಯೋ, ಅದರ ಮೇಲೆ ನಿಂತಿದೆಯೋ, ಎಲ್ಲವೂ ಅದರಲ್ಲಿ ಪೋಣಿಸಲ್ಪಟ್ಟಿದೆ, ಪ್ರವೇಶಿಸಲ್ಪಟ್ಟಿದೆ, ಅದೇ ಅದೆಲ್ಲರೂ ಧಾರಣೆ ಮಾಡ್ಕೊಂಡಿದೆ. ಏವಮಸ್ಮಿನ್ ಲಿಂಗಸಂಘಾತ ರೂಪೇ ಪ್ರಾಣೇ, ಏವಮಸ್ಮಿನ್ ಲಿಂಗಸಂಘಾತ ರೂಪೇ ಪ್ರಾಣೇ ಪ್ರಜ್ಞಾತ್ಮನಿ ದೈಹಿಕೆ ಮುಖ್ಯೇ ಯಸ್ಮಿನ್ ಪರಾ ದೇವತಾ ನಾಮರೂಪ ವ್ಯಾಕರಣಾಯ ಆದರ್ಶಾದು ಪ್ರತಿಬಿಂಬವತ್ ಜೀವೇನಾತ್ಮನ ಅನುಪ್ರವಿಷ್ಟ ಯಶ್ಚ ಮಹಾರಾಜಸ್ಯೇವ ಸರ್ವಾಧಿಕಾರಿ ಈಶ್ವರಸ್ಯ ತಸ್ಮಿನ್ ವಹ ಉತ್ಕ್ರಾಂತೋ ಭವಿಷ್ಯಾಮಿ ತಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ ಸ ಪ್ರಾಣಮಸಜತಾ ಇತಿ ಶ್ರುತೇಃ. ಯಸ್ತು ಛಾಯೇವ ಅನುಗತ ಈಶ್ವರತ್ವಂ ತದ್ಯಥಾ ರಸಸ್ಯ ಅರೇಷು ನೇಮಿರರ್ಪಿತಾ ಮಾಡಿದ ನೇಮಿರರ್ಪಿತೋ
ಅರ್ಪಿತ ಮಾಡಿದ್ದಾರೆ. ಯಜ್ಞಸ ಅರಸ್ಯ ನೇಮಿ ಅರ್ಪಿತ ನಾಭಾವರಾವರ್ಪಿತ ಅಭಾವರಾರ್ಪಿತ ಏವಮೇವೈತಾಃ ಭೂತಮಾತ್ರಾಃ ಏವಮೇವೀತಾ ಭೂತಮಾತ್ರಾಃ ಪ್ರಜ್ಞಾಮಾತ್ರಾಸು ಅರ್ಪಿತಾಃ ಪ್ರಜ್ಞಾಮಾತ್ರಾಸು ಅರ್ಪಿತಾಃ ಪ್ರಜ್ಞಾಮಾತ್ರಾಃ ಪ್ರಾಣೇ ಅರ್ಪಿತಾಃ ಪ್ರಜ್ಞಾಮಾತ್ರಾಃ ಪ್ರಾಣೇ ಅರ್ಪಿತಾಃ ಶೇಷ ಪ್ರಾಣ ಏವ ಪ್ರಜ್ಞಾತ್ಮ ಶೇಷ ಪ್ರಾಣ ಏವ ಪ್ರಜ್ಞಾತ್ಮ ಇತಿ ಕೌಶೀತಿಕಿನಾ. ಇತಿ ಕೌಶೀತಿಕಿನಾ. ಇದೇ ವಾಕ್ಯಕ್ಕೆ ಸೂತ್ರಭಾಷೆಯಲ್ಲಿ ಬೇರೆ ಅರ್ಥ ಮಾಡಿದ್ದಾರೆ, ಇಲ್ಲಿ ಬೇರೆ ಅರ್ಥ ಮಾಡಿದ್ದಾರೆ. ಈ ರೀತಿ ಈ ಲಿಂಗ ಅಂದ್ರೆ ಸಪ್ತದಶಕಂ ಲಿಂಗಂ ಅಂತಾರೆ ನಾವು. ಸ್ಥೂಲ ಶರೀರ ಸಪ್ತಧಾತುವಿಂದ ಕೂಡ ಸ್ಥೂಲ ಶರೀರ. ಲಿಂಗ ಶರೀರ ಅಂದ್ರೆ ಪಂಚ ಪ್ರಾಣ ಶಕ್ತಿ, ಪಂಚ ಜ್ಞಾನೇಂದ್ರಿಯ ಶಕ್ತಿ, ಪಂಚ ಕರ್ಮೇಂದ್ರಿಯ ಶಕ್ತಿ, ಮತ್ತೆ ಮನಸ್ಸು, ಬುದ್ಧಿ. ಇದು 17 ಅಥವಾ ಅವರ ಅಹಂಕಾರ. ಸಪ್ತದಶಕಂ ಲಿಂಗಂ ಅಂತಾರೆ. ಇದು 17 ಒಟ್ಟಿದಿಲ್ಲ ಹಂಗ. ಅದಷ್ಟಕ್ಕೂ ಪ್ರಾಣನೇ ಇದು ಕಾರಣದಂತೆ ಆಧಾರ. ಕರ್ಮೇಂದ್ರಿಯ ಶಕ್ತಿಗಳಿಗೂ ಜ್ಞಾನೇಂದ್ರಿಯ ಶಕ್ತಿಗೂ ಮತ್ತೆ ಪ್ರಾಣಾಯಾಮ ಎಲ್ಲವೂ ಪ್ರಾಣಂದೇ ರೂಪಾಂತರಗಳು. ಲಿಂಗ ಶರೀರ ಅಂತ ಏನಿದೆ ಸಂಘಾತ ರೂಪದಲ್ಲಿ ಪ್ರಜ್ಞಾತ್ಮನಾದ ಪ್ರಾಣನಲ್ಲಿ ಆದ ದೇಹದಲ್ಲಿರುವ ಮುಖ್ಯ ಪ್ರಾಣ. ಇದು ಇಂದ್ರಿಯಗಳನ್ನು ಪ್ರಾಣ ಅಂತಾರೆ. ಇಂದ್ರಿಯಗಳನ್ನು ಪ್ರಾಣ ಅಂದ್ರೆ ಗೌಣ ಪ್ರಾಣ. ಅದು ಪ್ರಾಣನ ಅಧೀನವಾಗಿ ಚೇಷ್ಟೆ ಮಾಡೋದ್ರಿಂದ ಪ್ರಾಣ ಅಂತ ಹೆಸರು ತಗೊಂಡಿದೆ. ಮುಖ್ಯ ಪ್ರಾಣ ಅಂದ್ರೆ ಯಾರು ಹೋದ್ರೆ ಈ ದೇಹ ಅತ್ಯಂತ ಪಾಪಿಷ್ಠವಾಗುತ್ತದೆಯೋ ಅವನು ಆ ಮುಖ್ಯ ಪ್ರಾಣ. ಯಾವ ಮುಖ್ಯ ಪ್ರಾಣದಲ್ಲಿಯೇ ಈ ಪರಾದೇವತೆ ನಾಮರೂಪಗಳನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಕನ್ನಡಿಯಲ್ಲಿ ನಮ್ಮ ಮುಖ ಪ್ರತಿಬಿಂಬ ಹೇಗೆ ಪ್ರವೇಶ ಮಾಡುತ್ತೋ ಹಾಗೆ ಪ್ರವೇಶ ಮಾಡಿದ್ದಾನೆ ಪರಾದೇವತೆಯು. ಕನ್ನಡಿಯಲ್ಲಿ ಮುಖ ಪ್ರತಿಬಿಂಬ ಹೇಗೆ ಪ್ರವೇಶ ಆಗಿದೆ? ಆಭಾಸ ರೂಪ, ತೋರಿಕೆ ರೂಪ. ಅದೇ ರೀತಿ ಆ ಪರಾದೇವತೆ ಸೃಷ್ಟಿಕರ್ತವಾದಂತಹ ಸನ್ಮಾತ್ರವಾದ ಪರಾದೇವತೆಯು ಈ ಮುಖ್ಯ ಪ್ರಾಣದಲ್ಲಿ ಪ್ರವೇಶ ಮಾಡಿಯೇ ಎಲ್ಲವನ್ನು ಬಿಡುಗಡೆ ಮಾಡಿದ್ದು. ಅವನಿಗೆ ಸರ್ವಾರ್ಥಕಾರಿ. ಹೇಗೆ ರಾಜನಿಗೆ ಒಂದು ಬಹಳ ಪ್ರೇಕ್ಷಕ ಅತ್ಯಂತ ಆಪ್ತನಾದ ಮಂತ್ರಿ ಹೇಗಿರ್ತಾನೋ ಅದೇ ರೀತಿ ಈ ಜೀವನಿಗೆ ಈ ಪ್ರಾಣ ಅನ್ನುವನು ಬಹಳ ಇದರ ಮಂತ್ರಿ ಇದ್ದ ಹಾಗೆ, ಅವನು ಗೃಹ ಮಂತ್ರಿ ಇದ್ದ ಹಾಗೆ. ರಾಜನಿಗೆ ಗೃಹ ಮಂತ್ರಿ ಇದ್ದ ಹಾಗೇನೆಯೇ ಅಷ್ಟು ಅನುಕೂಲವಾಗಿರ್ತಕ್ಕಂತಹ ಪುರುಷ. ಸರ್ವಾಧಿಕಾರಿ ಈಶ್ವರಸ್ಯ ಅಂದ್ರು. ಮಹಾರಾಜನಿಗೆ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಮನುಷ್ಯ ಈಶ್ವರಾದ ಮಹಾರಾಜನಿಗೆ ಹೇಗಿರ್ತಾನೋ ಅದೇ ರೀತಿ ಇಲ್ಲಿ ಈಶ್ವರ ಜೀವ. ಅವನಿಗೆ ಸರ್ವಾಧಿಕಾರಿಯಾಗಿರ್ತಕ್ಕಂತಹ ಭೃತ್ಯ ಪ್ರಾಣ. ಅವನು ಎಲ್ಲವನ್ನೂ ಉಂಟು ಮಾಡ್ತಾರೆ. ಅವನು ಪಕ್ಕ ಭಂಟ, ಮಹಾಸೇವಕ. ಚೇತನಾದ ಆತ್ಮನಿಗೆ ಜೀವನಿಗೆ ಭಾರಿ ಹತ್ತಿರದ ಉಪಕಾರ ಮಾಡೋನು. ಅವನು ಎಷ್ಟರ ಮಟ್ಟಿಗೆ ಅವನು ಇವರು ಬಿಟ್ಟೇ ಇಲ್ಲ. ಪ್ರಾಣನು ಜೀವನೂ ಒಂದಕ್ಕೊಂದು ಬಿಟ್ಟಿಲ್ಲ. ಜೀವ ಪ್ರಾಣಧಾರಣೆ ಅಂತ ಹೆಸರು. ಪ್ರಾಣಾಭಿಮಾನಿ ಪಟ್ಕೊಂಡಾಗ ಜೀವ ಅನ್ಸ್ಕೋಬೇಕಾದ್ರೆ ಪ್ರಾಣ ಇರಬೇಕು. ಪ್ರಾಣ ಜೀವನ ನಿತ್ಯ ಅವಿನಾಭಾವ ಸಂಬಂಧ. ಹಾಗಾಗಿ ಆ ಪ್ರಾಣನು ಅದನ್ನೇ ಜೀವ ಹೇಳುವಾಗ, ಯಾರು ಈ ದೇಹದಿಂದ ಎದ್ದೋದ್ರೆ ನಾನೇ ಎದ್ದೋದಂಗೆ ಆಗ್ತೀನೋ, ಯಾರು ಇದ್ದರೆ ನಾನೇ ಇದ್ದವನಾಗುತ್ತೇನೋ ಅಂತ ಒಂದು ಸೃಷ್ಟಿ ಮಾಡ್ತೀನಿ ಅಂದ್ಕೊಂಡು ಮುಂಚೆ ಪ್ರಾಣ ಸೃಷ್ಟಿ ಮಾಡ್ದ ಅಂತ ಪ್ರಶ್ನೋಪನಿಷತ್ತಲ್ಲಿ ಹೇಳಿದೆ. ಪ್ರಾಣಮಸಿಜತ ಅಂತ ಈ ಶ್ರುತಿಗೆ. ಆಮೇಲೆ ಈ ಪ್ರಾಣ ಜೀವನು ನೆರಳಿನಂತೆ ಅನುಗತನಾಗಿದ್ದಾನೆ. ಅದು ಜೀವನಲ್ಲ, ಪ್ರಾಣನು ಜೀವನಿಗೆ ನೆರಳಿನಂತೆ ಜೊತೆಯಲ್ಲೇ ಇರ್ತಾರೆ. ನಮ್ಮ ನೆರಳು ಹೇಗೆ ನಮ್ಮನ್ನು ಬಿಡೋದಿಲ್ವೋ ಅದೇ ರೀತಿ ಛಾಯೇವ ಅನುಗತಃ ಈಶ್ವರನನ್ನ ಜೀವನನ್ನ ನೆರಳು ನಮ್ಮನ್ನು ಹಿಂಬಾಲಿಸುವ ಹಾಗೇನೆಯೇ ಈ ಮುಖ್ಯ ಪ್ರಾಣ ಈ ಜೀವನ ಯಾವಾಗಲೂ ಅನುಸರಿಸ್ಕೊಳ್ತಾ ಇರುತ್ತೆ. ಅವನು ಚೇತನ, ಇವನು ಅಚೇತನ, ಅಷ್ಟು ವ್ಯತ್ಯಾಸ ಬಿಟ್ಬಿಟ್ರೆ ತುಂಬಾ ಹತ್ತಿರದವನು. ಪ್ರಾಣವೇ ಮೇನ್ ಸ್ವಿಚ್ಚು ದೇಹಕ್ಕೆ. ಪ್ರಾಣ ಹೋಯ್ತು ಅಂದ್ರೆ ಕತೆ ಮುಗೀತು. ಕರೋನಾ ಬಂತು ಅಂದ್ರೆ ಪ್ರಾಣ ಹೋಗುತ್ತೆ ಭಯ. ಏನ್ ಭಯ ಹೇಳೋ? ಪ್ರಾಣ ಹೋಗುತ್ತೆ ಅಂತ ಭಯವೇ ಹೊರತು ದುಡ್ಡು ಖರ್ಚಾಗತ್ತೆ ಭಯ ಅಲ್ಲ, ಇನ್ನೊಂದು ಆಗುತ್ತಿಲ್ಲ. ಪ್ರಾಣ ಹೋಗ್ಬಿಟ್ರೆ ಅಂತ ಹೇಳಿ ಪ್ರಾಣ ಪ್ರಿಯಪ್ಪ, ಪ್ರಾಣ ಉಳಿಸ್ಕೋಬೇಕು ಅಂಥೇಳಿ ಹೇಗೆ ರಸದ
ಹಾರೆಗೋಲುಗಳು ಆ ಹಳಿಯಲ್ಲೂ ಸೇರಿಕೊಂಡಿದೆಯೋ, ಆ ಹಳಿ ಮತ್ತು ಹಾರೆಗೋಲುಗಳು ಆ ಗುಂಬದಲ್ಲಿ ಸೇರಿಕೊಂಡಿದೆಯೋ, ಅದೇ ರೀತಿ ಭೂತ ಮಾತ್ರೆಗಳೆಲ್ಲ ಈ ಪ್ರಜ್ಞಾ ಮಾತ್ರೆಗಳಲ್ಲಿ ಇಂದ್ರಿಯ ಮಾತ್ರೆ ಸೇರಿಕೊಂಡಿದೆ, ಪ್ರಜ್ಞಾ ಮಾತ್ರೆಗಳೆಲ್ಲ ಪ್ರಾಣನ ಸೇರಿಕೊಂಡಿದೆ, ಈ ಪ್ರಾಣನೇ ಪ್ರಜ್ಞಾತ್ಮನಾಗಿದ್ದಾನೆ ಅಂತ ಹೇಳಿ ಕೌಶಿತಿಕಿ ಉಪನಿಷತ್ತಿನಲ್ಲೂ ಈ ರೀತಿ ಹೇಳಿದೆ. ಪ್ರಾಣನೇ ಪ್ರಜ್ಞಾತ್ಮ ಅಂತ, ಇಲ್ಲಿ ಮುಖ್ಯ ಪ್ರಾಣನೇ ಪ್ರಜ್ಞಾತ್ಮ ಅಂತ ಭಾಷೆಗೆ ಅರ್ಥ ಮಾಡಿದ್ದಾರೆ. ಆದರೆ ಸೂತ್ರ ಭಾಷೆಯಲ್ಲಿ ಪ್ರಾಣವಸ್ತು ಪ್ರಜ್ಞಾತ್ಮ ಅನ್ನೋದು ಪರಮಾತ್ಮ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಇದೇ ಶ್ರುತಿಗೆ ಪರಮಾತ್ಮ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ಇಲ್ಲಿ ಮುಖ್ಯ ಪ್ರಾಣ ಪರವಾಗಿ ಅರ್ಥ ಮಾಡಿಬಿಟ್ಟಿದ್ದಾರೆ. ಅತಏವ ಅಸ್ಮಿನ್ ಪ್ರಾಣೇ ಸರ್ವಂ ಯಥೋಕ್ತಂ ಸಮರ್ಪಿತಂ. ಅಸ್ಮಿನ್ ಪ್ರಾಣೇ ಸರ್ವಂ ಯಥೋಕ್ತಂ ಸಮರ್ಪಿತಂ. ಈ ಆದ್ದರಿಂದ ಈ ಮುಖ್ಯ ಪ್ರಾಣದಲ್ಲಿಯೇ ಹಿಂದೆ ಹೇಳಿದ್ದಾದ ನಾಮಾದಿ ಆಶಾಂತವಾದ ಅಷ್ಟು ಮುಖ್ಯ ಪ್ರಾಣದಲ್ಲಿ ಹಾಸುಹೊಕ್ಕಾಗಿದೆ. ಅತ ಏಷ ಪ್ರಾಣ ಅಪರತಂತ್ರ. ಏಷ ಪ್ರಾಣ ಅಪರತಂತ್ರ. ಈ ಪ್ರಾಣನು ಪರತಂತ್ರನಲ್ಲ, ಇನ್ನೊಬ್ಬರ ಅಧೀನನಲ್ಲ, ಇವನ ಸ್ವತಂತ್ರ. ಸ್ವಶಕ್ತಿವ ಯಾತಿ. ಸ್ವಶಕ್ತಿಯೈವ ಯಾತಿ. ತನ್ನ ಶಕ್ತಿಯಿಂದಲೇ ಅವನು ಓಡಾಡುತ್ತಾನೆ. ನ ಅನ್ಯಕೃತಂ ಗಮನಾದಿ ಕ್ರಿಯಾಸು ಅಸ್ಯ. ನ ಅನ್ಯಕೃತಂ ಗಮನಾದಿ ಕ್ರಿಯಾಸು. ಇವನು ಗಮನಾದಿ ಕ್ರಿಯೆಗಳಲ್ಲಿ ಇವನಿಗೆ ಇನ್ನೊಬ್ಬರು ಸಹಾಯ ಮಾಡೋರಿಲ್ಲ. ಪ್ರಾಣನ ಇನ್ನೊಬ್ಬರು ಸಹಾಯ ಮಾಡ್ತಾನೆ ಹೊರತು ಪ್ರಾಣನಿಗೆ ಸಹಾಯ ಮಾಡೋರು ಯಾರೂ ಇಲ್ಲ. ಗಮನಾದಿ ದರ್ಶನ ಚೇಷ್ಟೆ ಕೊಡೋದು ತಗೊಳ್ಳೋದು ಎಲ್ಲ ಪ್ರಾಣನಿಗೆ ಸ್ವತಃ ಇರುವಂತಹ ಶಕ್ತಿ ಇದು. ಸ್ವಸ್ಯ ಸಾಮರ್ಥ್ಯಂ ಇತ್ಯರ್ಥ. ಸ್ವಸ್ಯ ಸಾಮರ್ಥ್ಯಂ ಇತ್ಯರ್ಥ. ಕ್ರಿಯಾಸು ಅಸ್ಯ ಸಾಮರ್ಥ್ಯಂ. ಕ್ರಿಯೆಗಳಲ್ಲಿ ಇವನ ಸಾಮರ್ಥ್ಯ ಇವನದೇ ಹೊರತು ಬೇರೆಯವರಿಂದ ಆದದ್ದಲ್ಲ. ಗಮನಾದಿ ಕ್ರಿಯೆಯಲ್ಲಿ ಇವನ ಸಾಮರ್ಥ್ಯ ಇವನದೇ ಹೊರತು ಮತ್ತೊಮ್ಮದ ಬಂದದ್ದಲ್ಲ ಅಂತ ಅರ್ಥ. ಸರ್ವಂ ಕ್ರಿಯಾಕಾರಕ ಫಲಭೇದ ಜಾತಂ ಪ್ರಾಣ ಏವ. ಸರ್ವಂ ಕ್ರಿಯಾಕಾರಕ ಫಲಭೇದ ಜಾತಂ ಪ್ರಾಣ ಏವ. ಪ್ರಾಣಾತ್ ಬಹಿರ್ಭೂತಮಸ್ತಿ ಪ್ರಕರಣಾರ್ಥ. ಪ್ರಾಣಾತ್ ಬಹಿರ್ಭೂತಮಸ್ತಿ ಪ್ರಕರಣಾರ್ಥ. ಈ ಕ್ರಿಯಾಕಾರಕ ಫಲಾತ್ಮಕವಾಗಿ ಜಗತ್ತೆಲ್ಲವೂ ಪ್ರಾಣವೇ. ಜಗತ್ತೆಲ್ಲ ಅಷ್ಟೇ. ಕ್ರಿಯೆ ಅಂದ್ರೆ ಚೇಷ್ಟೆ, ಕಾರಕ ಅಂದ್ರೆ ಚೇಷ್ಟೆಗೆ ಬೇಕಾದ ಸಾಧನ, ಫಲ ಅಂದ್ರೆ ಅದರ ರಿಸಲ್ಟ್, ಅದರಲ್ಲಿ ಬರುವಂತಹ ಸುಖ ದುಃಖಾದಿಗಳು, ಅದೆಲ್ಲವೂ ಪ್ರಾಣನೇ. ಪ್ರಾಣಕ್ಕಿಂತ ಹೊರಚಾದ ಏನೂ ಇಲ್ಲ ಅನ್ನೋದೇ ಈ ಒಟ್ಟು ಕಾಂಟೆಕ್ಸ್ಟ್. ಪ್ರಕರಣ ಅಂದ್ರೆ ಕಾಂಟೆಕ್ಸ್ಟ್, ಅದರ ಅರ್ಥ ಅದಾಗಿದೆ. ಪ್ರಾಣನೇ ಎಲ್ಲವೂ ಆಗಿದೆ ಅಂತ ಅರ್ಥ. ಪ್ರಾಣ ದದಾತಿ. ಏನ್ ಕೊಡ್ತಾನೋ ಅವನು ಪ್ರಾಣನೇ ಕೊಡೋದು, ಪ್ರಾಣವನ್ನೇ ಕೊಡೋದು. ನಾನು ಹಣ್ಣು ಕೊಟ್ಟೆ ಅಂದ್ರೆ ಹಣ್ಣು ಪ್ರಾಣವೇ, ಕೊಡುವ ನಾನು ಪ್ರಾಣವೇ. ಯಾರಿಗೆ ಕೊಡ್ತೀನೋ ಅವನು ಪ್ರಾಣವೇ. ಯದ್ದಾತಿ ತತ್ ಸ್ವಾತ್ಮಭೂತಮೇವ ಅಂದ್ರು. ಏನು ಕೊಡ್ತಾನೋ ತನ್ನನ್ನೇ ತಾನೇ ಆಗಿರೋದು. ಕೊಟ್ಟ ವಸ್ತು, ಒಂದು ಪುಸ್ತಕ ಕೊಟ್ಟರು ಅದು ಪ್ರಾಣಕ್ಕಿಂತ ಬೇರೆ ಅಲ್ಲ. ತಾನೇ ಪುಸ್ತಕ, ತಾನೇ ಹಣ್ಣು, ತಾನೇ ದುಡ್ಡು, ತಾನೇ ಎಲ್ಲ. ಗೋ ಕೊಟ್ಟರು, ದಾಯಿ ಕೊಟ್ಟರು, ಕುದುರೆ ಕೊಟ್ಟರು ಎಲ್ಲ ಪ್ರಾಣವೇ. ಯಸ್ಮೈ ದದಾತಿ ತದಪಿ ಪ್ರಾಣ ಇವ. ಯಾರಿಗೆ ಕೊಡ್ತಾನೋ ಅದು ಪ್ರಾಣಕ್ಕಾಗಿಯೇ ಕೊಡ್ತಾನೆ, ಪ್ರಾಣನಿಗಾಗಿಯೇ ಕೊಡ್ತಾನೆ. ಅತಃ ಪಿತ್ರಾದ್ಯಾಖ್ಯೋಪಿ ಪ್ರಾಣ ಏವ. ಅಲ್ಲ, ತಂದೆ ತಾಯಿ ಅಣ್ಣ ತಂಗಿ ಗುರುಗಳು ಆ ಬ್ರಾಹ್ಮಣ ಆಚಾರ್ಯ ಎಲ್ಲ ಪ್ರಾಣವೇ ಅಂತ ಅರ್ಥ. ಆಯ್ತು, 9 ಗಂಟೆ ಆಯ್ತು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿರತೈಕ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.